John chapter 4, verses 8 and 9. ಮೊದಲನೇ ಯೋಹಾನ 4, 8 ಮತ್ತು 9ನೇ ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. God is love. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. In this, the love of God was manifested towards us, that God has sent His only begotten Son into the world, that we might live through Him. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿ ಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಎಂದು ಹೇಳಲ್ಪಟ್ಟಿದೆ. God sent His only begotten Son into the world that we might live through Him. ಆತನ ಮೂಲಕವಾಗಿ ನಾವು ಜೀವಿಸುವುದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. God is love. ದೇವರು ಪ್ರೀತಿಯಾಗಿದ್ದಾನೆ. If you read 1 John 4:16 also, you read God is love. ಮೊದಲನೇ ಯೋಹಾನ 4:16 ಕೂಡ ನಾವು ಓದುತ್ತೇವೆ, ಆತನು ಪ್ರೀತಿಯಾಗಿದ್ದಾನೆ. God is a great person. ದೇವರು ದೊಡ್ಡ ವ್ಯಕ್ತಿಯಾಗಿದ್ದಾನೆ. But what is His nature? ಆದ್ರೆ ಆತನ ಸ್ವಭಾವ ಏನು? It is love. ಅದು ಪ್ರೀತಿಯಾಗಿದೆ. Some years ago, ಅನೇಕ ವರ್ಷಗಳ ಹಿಂದೆ when Pandit Jawaharlal Nehru, our beloved Prime Minister, was ruling this country, ನಮ್ಮ ಪ್ರೀತಿಯ ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಈ ದೇಶವನ್ನು ಆಡಳಿತ ಮಾಡುತ್ತಿದ್ದರು. some nearly 36 foreign journalists met him. ಸುಮಾರು 36 ಪತ್ರಕರ್ತರು, ವಿದೇಶಿ ಪತ್ರಕರ್ತರು ಅವರನ್ನು ಭೇಟಿಯಾದರು. They said, Mr. Jawaharlal Nehru, what is your prime concern for this country? ಶ್ರೀಮಾನ್ಯ ಜವಾಹರ್ಲಾಲ್ ನೆಹರು ಅವರೇ, ಈ ದೇಶಕ್ಕಾಗಿ ನಿಮ್ಮ ಮುಖ್ಯ ವಿಷಯ ಏನು ಎಂದು ಕೇಳಿದರು. Our beloved Pandit ji started thinking for a moment. ನಮ್ಮ ಪ್ರಿಯ ಪಂಡಿತ್ಜಿ ಕೆಲವು ಕ್ಷಣಕ್ಕಾಗಿ ಚಿಂತಿಸುತ್ತಿದ್ದರು. His whole face changed. ಅವರ ಇಡೀ ಮುಖವು ಬದಲಾಯಿತು. All his cheer and happiness went away. ಅವರ ಎಲ್ಲ ಉತ್ಸಾಹ ಮತ್ತು ಸಂತೋಷ ಹೋಯಿತು. He looked very worried. ಬಹಳ ಚಿಂತೆಯಲ್ಲಿದ್ದಂತೆ ಕಾಣಿದರು. And with choked voice he said, ಮತ್ತು ಅವರು ಈ ರೀತಿಯಾಗಿ ಅಲ್ಲಿ ಹೇಳಿದರು, it is the poverty of my people that worries me. ನನ್ನ ಜನರ ಬಡತನ ಅದು ನನಗೆ ಚಿಂತೆಗೀಡು ಮಾಡುತ್ತದೆ ಎಂದು ಹೇಳಿದರು. The poverty of my people is my prime concern. ನನ್ನ ಜನರ ಬಡತನವೇ ನನಗೆ ಎಲ್ಲಕ್ಕಿಂತಲೂ ಮುಖ್ಯವಾದ ವಿಷಯವಾಗಿದೆ. He loved us. ಆತ ನಮ್ಮನ್ನು ಪ್ರೀತಿಸಿದರು. He loved every Indian from the bottom of his heart. ಅವರ ಪೂರ್ಣ ಹೃದಯದಿಂದ ಪ್ರತಿ ಭಾರತೀಯನನ್ನು ಪ್ರೀತಿ ಮಾಡಿದರು. That is why he was upset over our poverty. ಅದಕ್ಕಾಗಿ ನಮ್ಮ ಬಡತನಕ್ಕಾಗಿ ಅವರು ಬಹಳ ದುಃಖಕ್ಕೀಡಾದರು. Even today, if you go to Teen Murti Bhavan in Delhi, ದೆಹಲಿಯಲ್ಲಿರುವ ತೀನ್ ಮೂರ್ತಿ ಆ ಭವನಕ್ಕೆ ಎಂದು ಹೋಗುವಾಗ there is a statement recorded on a stone. ಒಂದು ಕಲ್ಲಿನ ಮೇಲೆ ಆ ಹೇಳಿಕೆ ದಾಖಲು ಮಾಡಲಾಗಿದೆ. He has said, ಅವರು ಹೇಳಿದರು, if at all I would like to be remembered, ನಾನು ಒಂದು ವೇಳೆ ನೆನಪು ಮಾಡಿಕೊಳ್ಳಬೇಕೆಂದರೆ I would like to be remembered as one who loved India and the Indian people. ಭಾರತ ದೇಶವನ್ನು ಪ್ರೀತಿಸುವ ಮತ್ತು ಭಾರತೀಯ ಜನರನ್ನು ಪ್ರೀತಿಸುವ ವ್ಯಕ್ತಿಯಾಗಿ ನಾನು ನೆನಪು ಮಾಡಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ. He never showed this love outside. ಯಾವಾಗ ಈ ಪ್ರೀತಿ ಹೊರಗೆ ತೋರಿಸಲ್ಪಡುತ್ತದೋ, But down deep in his heart, he was keeping this love. ಆ ಪೂರ್ಣ ಹೃದಯದಿಂದ ಈ ಪ್ರೀತಿ ಇಟ್ಟುಕೊಂಡಿದ್ದರು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, God is like that. ದೇವರು ಆ ರೀತಿಯಾಗಿದ್ದಾರೆ. The Bible says, ಸತ್ಯವೇದ ಹೇಳುತ್ತದೆ, in Hebrews 11:27, ಇಬ್ರಿಯ 11:27 he is invisible. ಆತನು ಅದೃಶ್ಯನಾದ ದೇವರು. And Isaiah 66:1, ಯೆಶಯ 66:1, Acts 7:49, ಅಪೊಸ್ತಲ ಕೃತ್ಯ 7:29, and Jeremiah 23:23 and 24. ಯೆರೆಮೀಯ 23:24 The Bible says he is a great person. ಆತನು ದೊಡ್ಡ ವ್ಯಕ್ತಿ ಎಂದು ಸತ್ಯವೇದವು ಹೇಳುತ್ತದೆ. His stature cannot be described. ಆತನ ಆಕಾರ ವಿವರಿಸುವುದಕ್ಕೆ ಆಗುವುದಿಲ್ಲ. The Bible says ಸತ್ಯವೇದ ಹೇಳುತ್ತದೆ in Exodus chapter 19, ವಿಮೋಚನೆ ಕಾಂಡ 19, when his presence came down on Mount Sinai, ಸೀನಾಯಿ ಪರ್ವತದ ಮೇಲೆ ಆತನ ಪ್ರಸನ್ನತೆ ಬಂದಾಗ the mountain shook. ಆ ಪರ್ವತ ಕದಲಿತ್ತು. It was set on fire. ಅಲ್ಲಿ ಅಗ್ನಿ ಉರಿಯಿತು. People could see fumes rising up, ಅಲ್ಲಿ ಹೊಗೆ ಏಳುವಂತದ್ದು ಜನರು ನೋಡಿದರು. and they trembled before him. ಆತನ ಮುಂದೆ ನಡುಗಿದರು. And when he began to speak, ಮತ್ತು ಅನೇಕರು ಮಾತನಾಡಿದರು. the people said, ಜನರು ಹೇಳಿದರು, Moses, ಮೋಸೆಯೇ, you servant of God, ದೇವರ ಸೇವಕನೇ, go near to him. ಆತನ ಹತ್ತಿರ ನೀನು ಹೋಗು. You listen to his word, ಆತನ ವಾಕ್ಯಗಳ ನೀನು ಕೇಳು. and then come and tell us. ಮತ್ತು ಬಂದು ನಮಗೆ ಹೇಳು. We cannot bear the power in his word. ಆತನ ಮಾತಿನಲ್ಲಿರುವ ಶಕ್ತಿ ಹೊತ್ತುಕೊಳ್ಳುವುದಕ್ಕೆ ನಮ್ಮಿಂದ ಆಗುತ್ತಿಲ್ಲ. We are unable to see his glory on this mountain. ಈ ಪರ್ವತದಲ್ಲಿ ಆತನ ಮಹಿಮೆ ನೋಡುವುದಕ್ಕೆ ನಮ್ಮಿಂದ ಆಗುತ್ತಿಲ್ಲ. That was his stature. ಅದುವೇ ಆತನ ಶಕ್ತಿ. Outside a person of power,
ಶಕ್ತಿ ಇಲ್ಲದಂತ ಹೊರಗಿನ ವ್ಯಕ್ತಿ a person of supernatural power. ಮತ್ತು ಆಧ್ಯಾತ್ಮಿಕ ಶಕ್ತಿ ಹೊಂದಿರುವಂತ ವ್ಯಕ್ತಿ. Hebrews 1:3 says, ಇಬ್ರಿಯ 1:3 ಹೇಳುತ್ತದೆ, He holds the entire universe by the word of his power. ಆತನ ಮಾತಿನ ಶಕ್ತಿಯ ಮೂಲಕ ಇಡೀ ಲೋಕವನ್ನು ಆತನು ಹಿಡಿದುಕೊಳ್ಳುತ್ತಾನೆ. But in his heart, ಆದರೆ ಆತನ ಹೃದಯದಲ್ಲಿ he is a God of love. ಆತನು ಪ್ರೀತಿಯ ದೇವರಾಗಿದ್ದಾನೆ. Moses walked with him for 40 full years. 40 ವರ್ಷಗಳ ಕಾಲ ಪೂರ್ಣ ದೇವರೊಂದಿಗೆ ಮೋಸೆ ನಡೆದನು. He knew the heart of God. ದೇವರ ಹೃದಯ ಅವನಿಗೆ ಗೊತ್ತಿತ್ತು. That is why he wrote in Deuteronomy 33 and verse 3. ಅದಕ್ಕಾಗಿ ಧರ್ಮೋಪದೇಶ ಕಾಂಡ 33:3 ಆತನು ಬರೆಯುತ್ತಾನೆ. He said, ಆತನು ಹೇಳಿದನು, Don't be afraid. ಆತನು ಹೇಳಿದನು, Truly, ನಿಜವಾಗಿ ನಿಜವಾಗಿ he loves these people. ತನ್ನ ಜನರನ್ನು ಪ್ರೀತಿಸುತ್ತಾನೆ. Truly, ನಿಜವಾಗಿ he loves these people. ತನ್ನ ಜನರನ್ನು ಪ್ರೀತಿಸುತ್ತಾನೆ. My dear brothers and ನನ್ನ sisters, ಪ್ರಿಯ ಸಹೋದರ ಸಹೋದರಿಯೇ, don't be afraid seeing his supernatural power. ಆತನ ಆಧ್ಯಾತ್ಮಿಕ ಶಕ್ತಿ ನೋಡಿ ಭಯಪಡಬೇಡ. Inside he is a God of love. ಆತನು ಒಳಗೆ ಪ್ರೀತಿಯ ದೇವರಾಗಿದ್ದಾನೆ. There is a peculiar name given to God. ದೇವರಿಗೆ ಒಂದು ವಿಶೇಷ ಹೆಸರು ಕೊಡಲ್ಪಟ್ಟಿದೆ, El Shaddai. ಎಲ್ ಶಡಾಯ್. El Shaddai means ಎಲ್ ಶಡಾಯ್ ಎಂದರೆ the most powerful person. ಆತನು ಸರ್ವಶಕ್ತನಾದ ದೇವರು, A man or a person of supernatural strength and power. ಆಧ್ಯಾತ್ಮಿಕವಾದ ಬಲ ಮತ್ತು ಶಕ್ತಿ ಸಾಮರ್ಥ್ಯ ಹೊಂದಿದವನು. But at the same time having a breast like the breast of a feeding mother. ಅದೇ ಸಮಯದಲ್ಲಿ ಆತನು ಹಾಲುಣಿಸುವಂತಹ ತಾಯಿಗೆ ಸಮಾನನಾಗಿದ್ದಾನೆ. One side power, ಒಂದು ಕಡೆ ಶಕ್ತಿ, another side love. ಇನ್ನೊಂದು ಕಡೆಯಲ್ಲಿ ಪ್ರೀತಿ. God is love. ದೇವರು ಪ್ರೀತಿಯಾಗಿದ್ದಾನೆ. How he exhibited his love. ಹೇಗೆ ತನ್ನ ಪ್ರೀತಿ ತೋರಿಸಿದ್ದಾನೆ? 1 John 4:9 says, ಮೊದಲನೇ ಯೋಹಾನ 4:9 He ಹೇಳುತ್ತದೆ, manifested his son by sending his only begotten son into this world. ಈ ಲೋಕಕ್ಕೆ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿ ಕೊಡುವುದರ ಮೂಲಕ ತನ್ನ ಪ್ರೀತಿ ತೋರಿಸಿದ್ದಾನೆ. Who is Jesus Christ? ಯೇಸು ಕ್ರಿಸ್ತನು ಯಾರು? It is none other than God in flesh. ಆತನು ಬೇರೆ ಯಾರು ಅಲ್ಲ, ಶರೀರದಲ್ಲಿ ದೇವರಾಗಿದ್ದಾನೆ. The Bible says, ಸತ್ಯ ವೇದವು ಹೇಳುತ್ತದೆ, Colossians 1:15 and 16, ಕೊಲೊಸ್ಸೆ 1:15-16 He is the express image of the Almighty God. ಆತನು ಸರ್ವಶಕ್ತನಾದ ದೇವರ ಪ್ರತಿರೂಪವಾಗಿದ್ದಾನೆ. Hebrews 1:3 says, ಇಬ್ರಿಯ 1:3 ಹೇಳುತ್ತದೆ, same thing. ಅದೇ ವಿಷಯ. He is the brightness of God's glory. ಆತನು ದೇವರ ಪ್ರಕಾಶದ ಮಹಿಮೆಯಾಗಿದ್ದಾನೆ. God is invisible, ದೇವರ ಅದೃಶ್ಯನು. but he wanted to show to the people who he is. ಆತನು ಯಾರು ಎಂದು ಜನರಿಗೆ ತೋರಿಸಲು ಬಯಸಿದನು. He came in the form of a man. ಆತನು ಮನುಷ್ಯನ ರೂಪದಲ್ಲಿ ಬಂದನು. So Jesus Christ is God himself. ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದಾನೆ. That is why Matthew 1:23 says, ಅದಕ್ಕಾಗಿ ಮತ್ತೆ 1:23 ಹೇಳುತ್ತದೆ, He shall be called Emmanuel. ಆತನು ಇಮ್ಮಾನುವೇಲ್ ಎಂದು ಕರೆಯಲ್ಪಡುವನು. Emmanuel means ಇಮ್ಮಾನುವೇಲ್ ಎಂದರೆ God, ದೇವರು, invisible God, ಅದೃಶ್ಯನ God ದೇವರು, of power, ಶಕ್ತಿಯ ದೇವರು, seen in flesh. ಶರೀರದಲ್ಲಿ ಕಾಣಲ್ಪಟ್ಟನು. 1 Timothy 3:16 says, ಮೊದಲ ತಿಮೋಥಿ 3:16 the mystery of godliness is ಭಕ್ತಿಯ ರಹಸ್ಯವೇನೆಂದರೆ God coming down in the form of a man. ಮನುಷ್ಯನ ರೂಪದಲ್ಲಿ ದೇವರು ಕೆಳಗಿಳಿದು ಬರುವುದು. Dr. Billy Graham explained this way. ಡಾಕ್ಟರ್ ಬಿಲ್ಲಿ ಗ್ರಾಮ್ ಅವರು ಈ ರೀತಿಯಾಗಿ ಅದನ್ನು ವಿವರಿಸಿದರು. One day he was walking in the street. ಒಂದು ದಿವಸ ಬೀದಿಯಲ್ಲಿ ತಿರುಗಾಡುತ್ತಿದ್ದರು. Suddenly he saw some little ants going in a street. ಆ ಬೀದಿಯಲ್ಲಿ ಚಿಕ್ಕ ಇರುವೆಗಳು ಹೋಗುತ್ತಿರುವುದನ್ನು ಕಾಣಿದರು. And as he came near, ಅಲ್ಲಿ ಹತ್ತಿರ ಬಂದಾಗ they saw his big foot. ದೊಡ್ಡ ಹುತ್ತಿರುವುದನ್ನು ಅಲ್ಲಿ ಕಾಣಿದರು. And they were running here and there. ಅಲ್ಲಿ ಇಲ್ಲಿ ಓಡಾಡುತ್ತಿರುವುದನ್ನು ನೋಡಿದರು. He said, he felt like telling them, see, I have not meant any harm to ಯಾವ you. ಹಾನಿ ನಿಮಗೆ ಮಾಡಲಿಲ್ಲ ಎಂದು ಹೇಳುವುದಕ್ಕೆ ಅಲ್ಲಿ ನಿಂತಿದರು. But they will not understand him. ಆದರೆ ಅವು ಅರ್ಥ ಮಾಡಿಕೊಳ್ಳುವುದಿಲ್ಲ. So he said, ಅವರು ಹೇಳಿದರು, I felt in my ನನ್ನ heart, ಹೃದಯದಲ್ಲಿ ಅಂದುಕೊಂಡೇನು, if only I can become like a small ant, ಸಣ್ಣ ಇರುವೆ ಹಾಗೆ ನಾನು ಆಗದೆ ಹೋದರೆ I will go and tell them I love you. ನಾನು ಪ್ರೀತಿ ಮಾಡುತ್ತೇನೆ ಎಂದು ಅವುಗಳಿಗೆ ಹೋಗಿ ಹೇಳಿದರು. Don't run here and there. ಅಲ್ಲಿ ಇಲ್ಲಿ ಓಡಾಡಬೇಡಿರಿ, I love you. ನಿಮಗೆ ಪ್ರೀತಿಸುತ್ತೇನೆ. That is what exactly God has done. ಅದೇ ರೀತಿಯಾಗಿ ದೇವರು ಮಾಡಿದರು. The invisible God, ಅದೃಶ್ಯನಾದ ದೇವರು he took the form of a man ಮನುಷ್ಯನ ರೂಪ ತೆಗೆದುಕೊಂಡನು, so that he can talk to man. ಮನುಷ್ಯನೊಂದಿಗೆ ಮಾತಾಡುವುದಕ್ಕಾಗಿ. The Bible says ಸತ್ಯವೇದ ಹೇಳುತ್ತದೆ, in Genesis 1:27, ಆದಿಕಾಂಡ 1:27, Genesis 2:7, ಆದಿಕಾಂಡ 2:7, Colossians 3:9 and 10, ಕೊಲೊಸ್ಸೆ 3:9-10ರಲ್ಲಿ man was made in the image of God. ಮನುಷ್ಯನು ದೇವರ ಸ್ವರೂಪದಲ್ಲಿ ಉಂಟು So ಮಾಡಲ್ಪಟ್ಟನು. he has a special place for you in his heart. ಆತನ ಹೃದಯದಲ್ಲಿ ವಿಶೇಷ ಸ್ಥಳವನ್ನಿಟ್ಟಿದ್ದಾನೆ. That is why he came all the way to
talk to you in the form of a man. ಮನುಷ್ಯನ ರೂಪದಲ್ಲಿ ಅದಕ್ಕಾಗಿಯೇ ಆತನು ಅಲ್ಲಿಂದ ಬಂದನು. But just because he came in the form of a man, he was called the Son of God. That's all. ಅದಕ್ಕಾಗಿ ಮನುಷ್ಯನ ರೂಪದಲ್ಲಿ ಬಂದಿರುವುದರಿಂದ ದೇವರ ಮಗನೆಂದು ಆತನು ಆ ರೀತಿಯಾಗಿ ಕರೆಯಲ್ಪಟ್ಟನು. That's why Jesus said ಅದಕ್ಕಾಗಿ ಯೇಸು ಹೇಳಿದರು in John 14:9, ಯೋಹಾನ 14:9 he that hath seen me hath seen the invisible God. ನನ್ನನ್ನು ನೋಡಿದವನು ಅದೃಶ್ಯನಾದ ದೇವರನ್ನು ನೋಡಿದ್ದಾನೆ. And in John 10:30, ಯೋಹಾನ 10:30 he said, ಆತನು ಹೇಳಿದನು, I and my Father are one. ನಾನು ನನ್ನ ತಂದೆ ಒಂದಾಗಿದ್ದೇವೆ. And in John 3:13, ಯೋಹಾನ 3:13 he said, I am with you ನಿಮ್ಮೊಂದಿಗಿದ್ದೇನೆಂದು ಹೇಳಿದನು, as the Son of God. ದೇವರ ಮಗನಾಗಿ. But now, ಈಗ as you are looking at me as a man, ಮನುಷ್ಯನಾಗಿ ನನ್ನನ್ನು ನೀವು ನೋಡುವುದರಿಂದ I sit in heaven ನಾನು ಪರಲೋಕದಲ್ಲಿ as ಕೂತುಕೊಂಡು the Almighty God. ನಾನು ಸರ್ವಶಕ್ತನಾದ ದೇವರು. Yes, God can take any form and show himself to us. ದೇವರು ಯಾವುದೇ ರೂಪ ತೆಗೆದುಕೊಂಡು ತನ್ನನ್ನು ತಾನು ತೋರ್ಪಡಿಸುತ್ತಾನೆ. As you see Jesus Christ, ಯೇಸು ಕ್ರಿಸ್ತನನ್ನು ನೋಡುವಾಗ you see God's love personified. ಮತ್ತು ದೇವರ ಪ್ರೀತಿ ವ್ಯಕ್ತಿಯಾಗುವುದನ್ನು ನೋಡುವಿರಿ. As you see Jesus moving around, ಯೇಸು ಕ್ರಿಸ್ತನು ಚಲಿಸುವುದನ್ನು ನೋಡುವಾಗ you see God's love in action. ಮತ್ತು ದೇವರ ಪ್ರೀತಿ ಕಾರ್ಯರೂಪದಲ್ಲಿ ಬರುವುದನ್ನು ನೀವು ನೋಡುವಿರಿ. Why he did that? ಯಾಕೆ ಅದನ್ನು ಮಾಡಿದನು? Because God is love. ದೇವರು ಪ್ರೀತಿಯಾಗಿದ್ದಾನೆ. He wants to manifest his love. ಆತನ ಪ್ರೀತಿ ತೋರಿಸುವುದಕ್ಕೆ ಬಯಸುತ್ತಾನೆ. Cheer up my ನನ್ನ brother. ಸಹೋದರ ಧೈರ್ಯಗೊಳ್ಳು, Cheer up my ನನ್ನ sister. ಸಹೋದರಿ ಧೈರ್ಯಗೊಳ್ಳು. God is love. ದೇವರು ಪ್ರೀತಿಯಾಗಿದ್ದಾನೆ. God is nothing but love. ದೇವರು ಬೇರೆ ಏನು ಅಲ್ಲ, ಪ್ರೀತಿಯಾಗಿದ್ದಾನೆ. He will deal with you in love. ಆತನು ನಿಮ್ಮನ್ನು ಪ್ರೀತಿಯಲ್ಲಿ ನಡೆಸುತ್ತಾನೆ. He loves you. ನಿಮ್ಮನ್ನು ಪ್ರೀತಿಸುತ್ತಾನೆ. Oh, he loves you. ಆತನು ಪ್ರೀತಿಸುತ್ತಾನೆ. Now let us look into the life of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಜೀವನ ನಾವು ನೋಡುವಾಗ Because in him you see God's love in action. ಆತನಲ್ಲಿ ದೇವರ ಪ್ರೀತಿ ಕಾರ್ಯರೂಪದಲ್ಲಿ ಬರುವುದನ್ನು ನೋಡುತ್ತೇವೆ. How he moved with the people. ಜನರೊಂದಿಗೆ ಹೇಗೆ ಆತ ನಡೆದನು. Now listen very carefully. ಈಗ ಲಕ್ಷ್ಯ ಕೊಟ್ಟು ಕೇಳಿರಿ. Your miracle depends upon how you understand the word of God tonight. ಈ ರಾತ್ರಿ ದೇವರ ವಾಕ್ಯ ಹೇಗೆ ಅರ್ಥ ಮಾಡಿಕೊಳ್ಳುವಿರಿ ಎಂಬುದರ ಮೇಲೆ ನಿಮ್ಮ ಅದ್ಭುತ ಅಡಗಿದೆ. How the Lord Jesus Christ behaved when he saw the little children. ಚಿಕ್ಕ ಮಕ್ಕಳನ್ನು ನೋಡುವಾಗ ಯೇಸು ಕ್ರಿಸ್ತನು ಹೇಗೆ ನಡೆದನು. If you read Mark chapter 10:13 to 16. ಮಾರ್ಕ 10:13-16 ನೋಡುವಾಗ One day some mothers brought some little children to the Lord Jesus Christ. ತಾಯಿಂದರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬಂದರು. The Bible says ಸತ್ಯವೇದ ಹೇಳುತ್ತದೆ, he embraced them. ಅವರನ್ನು ಮುದ್ದಿಟ್ಟನು, He embraced ಅವರನ್ನು them. ಅಪ್ಪಿಕೊಂಡನು. Like any other man, he embraced them. ಬೇರೆ ವ್ಯಕ್ತಿಗಳಂತೆ ಆತನು ಅವರನ್ನು ಅಪ್ಪಿಕೊಂಡನು. And the Bible says ಸತ್ಯವೇದ ಹೇಳುತ್ತದೆ, he laid his hands on them. ಅವರ ಮೇಲೆ ತನ್ನ ಕೈಗಳನ್ನಿಟ್ಟನು. Then with all his heart he blessed them. ಮತ್ತು ತನ್ನ ಹೃದಯದಿಂದ ಅವರನ್ನು ಆಶೀರ್ವಾದ ಮಾಡಿದನು. He embraced them. ಅವರನ್ನು ಅಪ್ಪಿಕೊಂಡನು. Isaiah 49:15 says, ಯೆಶಯ 49:15 ಹೇಳುತ್ತದೆ, will a mother forget her sucking child? ತನ್ನ ಮೊಲೆ ಕುಡಿಸುವ ಸ್ತ್ರೀ ತನ್ನ ಮಗುವನ್ನು ಮರೆತಾಳೆ. Will she forsake or forget the son of her womb? ತನ್ನ ಗರ್ಭದ ಮಗಳನ್ನು ಆಕೆ ಮರೆಯಬಹುದೇ? Even if she forgets, I will not forget. ಮರೆತರೂ ಮರೆಯಬಹುದು, ಆದ್ರೆ ನಾನು ನಿನ್ನನ್ನು ಮರೆಯುವುದಿಲ್ಲ. Jesus loves little children. ಚಿಕ್ಕ ಮಕ್ಕಳನ್ನು ಯೇಸು ಪ್ರೀತಿಸುತ್ತಾರೆ. Some time ago, ಕೆಲವು ದಿನಗಳ ಹಿಂದೆ I read a moving story in a letter. ಒಂದು ಪತ್ರದಲ್ಲಿ ಚಲಿಸುವಂತ ಒಂದು ಕತೆ ಓದಿದ್ದೇನು. A brother wrote to me all the way from Assam. ಆಸಾಮಿಂದ ಒಬ್ಬ ಸಹೋದರ ಬರೆದಿದ್ದರು. He said, brother, I came to Madras several years ago. ಅನೇಕ ವರ್ಷಗಳ ಹಿಂದೆ ಮದ್ರಾಸ್ಗೆ ನಾನು ಬಂದಿದ್ದೇನೆ ಸಹೋದರ ಎಂದು ಹೇಳಿದರು. I had a problem in my eye. ನನ್ನ ಕಣ್ಣಿನಲ್ಲಿ ಒಂದು ಸಮಸ್ಯೆ ಇತ್ತು. I went to a fake doctor. ಒಂದು ನಕಲಿ ವೈದ್ಯನ ಬಳಿ ಹೋದೆನು. Oh, he gave me some medicine. ಸ್ವಲ್ಪ ಔಷಧಿ ಕೊಟ್ಟರು. I became blind. ನಾನು ಕುರುಡನಾದೇನು. I cried and cried. ನಾನು ಹಾಗೆ ಮಾಡಿದೇನು. But I lost my eyesight forever. ನಾನು ಶಾಶ್ವತವಾಗಿ ದೃಷ್ಟಿ ಕಳೆದುಕೊಂಡೇನು. When I came back to Assam, ಆಸಾಂಗೆ ಹಿಂತಿರುಗಿ ಬಂದಾಗ some of my friends saw my pitiable condition. ನನ್ನ ಕೆಲವು ಸ್ನೇಹಿತರು ನನ್ನ ಆ ಕಠಿಣ ಪರಿಸ್ಥಿತಿ ನೋಡಿದರು. They caught hold of a blind girl. ಕುರುಡ ಹುಡುಗಿಯನ್ನು ಅವರು ಹಿಡಿದರು. We got married. ಮತ್ತು ನಾವು ಈಗ ಮದುವೆಯಾಗಿದ್ದೇವೆ. She gave birth to a little boy. ಚಿಕ್ಕ ಮಗನಿಗೆ ಆಕೆ ಜನ್ಮ ಕೊಟ್ಟಿದ್ದಾಳೆ. Fortunately, that boy's eyes were very nice. ಅದೃಷ್ಟವಾಗಿ ಅವನ ಕಣ್ಣುಗಳು ಬಹಳ ಚೆನ್ನಾಗಿವೆ. We named him as Emmanuel. ಇಮ್ಮಾನುವೇಲ್ ಎಂದು ಮಗುವಿಗೆ ಹೆಸರಿಟ್ಟಿದ್ದಾನೆ. Emmanuel means God with us. ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಸಂಗಡ ಇದ್ದಾರೆ. He is 9 years old now. ಈಗ 9 ವರ್ಷದವನಾಗಿದ್ದಾನೆ. He is a great consolation to us. ಅವರು ನಮಗೆ ದೊಡ್ಡ ಭಾಷಾಂತರವಾಗಿದ್ದಾನೆ. When I say Emmanuel, ಇಮ್ಮಾನುವೇಲ್ ಎಂದು ನಾನು ಹೇಳುವಾಗ he comes running to me. ನನ್ನ ಬಳಿಗೆ ಓಡಿ ಬರುತ್ತಾನೆ. Papa, what do you want?
ಅಪ್ಪ ಏನು ನಿನಗೆ ಬೇಕು? When his mother would call him, ಮತ್ತ ತಾಯಿ ಕರೆದಾಗ he would come running. ಓಡಿ ಬರ್ತಾನೆ. Mama, what do you want? ತಾಯಿ ನಿನಗೆ ಏನು ಬೇಕು? And he is a great help to us. ನಮಗೆ ಆತನು ದೊಡ್ಡ ಸಹಾಯವಾಗಿದ್ದಾನೆ. And every Sunday he would take us to the ಪ್ರತಿ church. ಭಾನುವಾರ ಸಭೆಗೆ ಕರೆದುಕೊಂಡು ಹೋಗುತ್ತಾನೆ. He would hold our hands and he would take us to the ನಮ್ಮ church. ಕೈಯನ್ನು ಹಿಡಿದು ಸಭೆಗೆ ತೆಗೆದುಕೊಂಡು ಹೋಗುತ್ತಾನೆ. When the night would come, ರಾತ್ರಿ ಆದಾಗ he would lie in between us. ನಮ್ಮ ಮಧ್ಯದಲ್ಲಿ ಆತನು ಇರುತ್ತಾನೆ He would hold us and sleep. ಮತ್ತು ನಮ್ಮನ್ನು ಹಿಡಿದುಕೊಂಡು ಮಲಗುತ್ತಾನೆ. We would hold him and embrace him and sleep. ನಾವು ಹಿಡಿದುಕೊಂಡು ಅವನನ್ನು ಅಪ್ಪಿಕೊಳ್ಳುತ್ತೇವೆ. He is our joy. ಆತನೇ ನಮ್ಮ ಆನಂದ, He is our comfort. ಆತನೇ ನಮ್ಮ ಸಮಾಧಾನ, He is our happiness. ಆತನೇ ನಮ್ಮ ಸಂತೋಷ, He is our future. ಆತನೇ ನಮ್ಮ ಭವಿಷ್ಯ, He is our hope. ಆತನೇ ನಮ್ಮ ನಿರೀಕ್ಷೆ. Yes, we love our children like that. ಆ ರೀತಿಯಾಗಿ ನಮ್ಮ ಮಕ್ಕಳನ್ನು ಪ್ರೀತಿಸುತ್ತೇವೆ And our children also love us. ಮತ್ತು ಅದೇ ರೀತಿಯಾಗಿ ಮಕ್ಕಳು ನಮ್ಮನ್ನು ಪ್ರೀತಿಸ್ತಾರೆ. My dear brothers and sisters, ನಮ್ಮ ಸಹೋದರ ಸಹೋದರಿ, when the Lord Jesus saw these little children, ಈ ಚಿಕ್ಕ ಮಕ್ಕಳನ್ನು ಯೇಸು ಕ್ರಿಸ್ತನು ನೋಡಿದಾಗ he embraced them. ಅವರನ್ನು ಅಪ್ಪಿಕೊಂಡನು. I won't be surprised if he had kissed them. ಆತನು ಮುದ್ದಿಟ್ಟರೆ ನನಗೆ ಆಶ್ಚರ್ಯವಾಗುವುದಿಲ್ಲ. That is the love God has for your children. ನಿಮ್ಮ ಮಕ್ಕಳಿಗಾಗಿ ಪ್ರೀತಿ ದೇವರಿಟ್ಟಿದ್ದಾನೆ. Sometimes people tend to ask this question. ಕೆಲವು ಸಾರಿ ಜನರು ಈ ಪ್ರಶ್ನೆ ಕೇಳುತ್ತಾರೆ, If God loves my child, ನನ್ನ ಮಗನಿಗೆ ದೇವರು ಪ್ರೀತಿಸುತ್ತಾರೋ? why it is born with a deformity? ಯಾಕೆ ಈ ಕೊರತೆಯಿಂದ ಹುಟ್ಟಿದ್ದಾನೆ? Why my child is not able to walk? ಯಾಕೆ ನನ್ನ ಮಗನಿಗೆ ನಡೆಯುವುದಕ್ಕೆ ಆಗುತ್ತಿಲ್ಲ? Why my child is not able to see? ಯಾಕೆ ನನ್ನ ಮಗನು ನೋಡುವುದಕ್ಕೆ ಆಗುತ್ತಿಲ್ಲ? Why it is deaf and dumb? ಈ ರೀತಿಯಾಗಿ ಯಾಕೆ? My dear brothers and sisters, ನನ್ನ ಸಹೋದರ ಸಹೋದರಿಯೇ, it's a natural question. ಇದು ಸ್ವಾಭಾವಿಕವಾದ ಪ್ರಶ್ನೆ. But we have to read the Bible. ನಾವು ಸತ್ಯವೇದವನ್ನು ಓದಬೇಕು. There are many reasons for this. ಅದಕ್ಕಾಗಿ ಅನೇಕ ಕಾರಣಗಳಿವೆ. If you read Exodus 4 and verse 11, ವಿಮೋಚನೆ ಕಾಂಡ 4:11 ವಾಕ್ಯ ಓದುವಾಗ God talked to Moses. ಮೋಸೆಯೊಂದಿಗೆ ದೇವರು ಮಾತನಾಡಿದರು. Moses, ಮೋಸೆಯೇ, who made a mouth? ಯಾರು ಬಾಯನ್ನು ಉಂಟು ಮಾಡಿದವನು? Who made a mute? ಯಾರು ಮೂಕನನ್ನು ಉಂಟು ಮಾಡಿದವನು? Who made a deaf and dumb boy? ಮೂಕ ಕಿವುಡನನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? Who made a blind boy? ಯಾರು ಕುರುಡನನ್ನು ಉಂಟು ಮಾಡಿದ್ದಾರೆ? I have done it. ನಾನೇ ಮಾಡಿದ್ದೇನೆ. But why I have done it? ಯಾಕೆ ನಾನು ಮಾಡಿದ್ದೇನೆ? Justice compels me to do that. ಅದನ್ನು ಮಾಡುವುದಕ್ಕಾಗಿ ನಾನು ಅದನ್ನು ಮಾಡಿದ್ದೇನೆ. In Exodus 34, 6 and 7, ವಿಮೋಚನೆ ಕಾಂಡ 34, 6 ಮತ್ತು 7ರಲ್ಲಿ God has said, ದೇವರು ಹೇಳಿದ್ದಾರೆ, I am gracious. ನಾನು ಕೃಪೆ ಉಳ್ಳವನು, I am merciful. ನಾನು ಕರುಣಾಮಯಿ. When a man loves me, ಒಬ್ಬ ಮನುಷ್ಯನಲ್ಲಿ ಬರುವಾಗ, when he walks a righteous life before me, ನನ್ನ ಮುಂದೆ ನೀತಿವಂತನಾಗಿ ನಡೆಯುವಾಗ I shall bless him for 1,000 generations. 1000 ಸಂತತಿಯವರೆಗೆ ನಾನು ಆಶೀರ್ವಾದ ಮಾಡುತ್ತೇನೆ. But if a man purposely dies in his sin, not repenting for his sin, I will visit his sin upon his people, 3rd and the 4th ಒಬ್ಬ generation. ವ್ಯಕ್ತಿ ನನ್ನನ್ನು ನಂಬದೆ ಪಾಪದಲ್ಲಿ ಅವನು ಹಾಗೆ ಸತ್ತು ಹೋದರೆ 3ನೇ ಮತ್ತು 4ನೇ ಸಂತತಿಯವರೆಗೆ ಅವರ ಮೇಲೆ ಶಾಪಗಳನ್ನು ಕೊಡುತ್ತೇನೆ. There has to be a difference between a man who walks uprightly before me and a man who tries to dupe me, living in sin and dying like a hypocrite. ಒಬ್ಬ ವ್ಯಕ್ತಿ ನನ್ನ ಮುಂದೆ ನೀತಿವಂತನಾಗಿ ನಡೆದರೆ ಮತ್ತು ಒಬ್ಬ ವ್ಯಕ್ತಿ ನನ್ನ ಮುಂದೆ ಕಪಟತೆ ನಂಬಿಕೆ ಇಲ್ಲದೆ ನಡೆದರೆ ಅವರ ಮಧ್ಯದಲ್ಲಿ ಒಂದು ವ್ಯತ್ಯಾಸವನ್ನು ನಾನು ಮಾಡುತ್ತೇನೆ. That's why the sins of the forefathers visit our children. ಅದಕ್ಕಾಗಿಯೇ ಪಿತೃಗಳ ಪಾಪವು ಮಕ್ಕಳಿಗೆ ಅದು ತಗಲುವಂತದಾಗಿದೆ. Alas, the children suffer. ಮತ್ತು ಅಲ್ಲಿ ಮಕ್ಕಳು ಬಹಳ ಕಷ್ಟಪಡುತ್ತಾರೆ. But thank God, the love of God can transcend all these barriers and heal them. ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ಪ್ರೀತಿ ಈ ಎಲ್ಲವನ್ನು ತೆಗೆದು ಹಾಕಲು ಸಾಧ್ಯವಿದೆ. If you read John chapter 9, 1 to 5, ಯೋಹಾನ 9:1-5 ಓದುವಾಗ the disciples pointed the attention of Jesus Christ to a blind man. ಯೇಸುವಿನ ಶಿಷ್ಯರು ಆತನ ದೃಷ್ಟಿಯನ್ನು ಒಬ್ಬ ಕುರುಡನ ಕಡೆಗೆ ಅವರು ನಡೆಸುತ್ತಾರೆ. They asked him why he is blind. ಯಾಕೆ ಆತನು ಕುರುಡನು ಎಂದು ಅಲ್ಲಿ ಪ್ರಶ್ನೆಯನ್ನು ಕೇಳುತ್ತಾರೆ. Is it his own sin ಅವನ ಸ್ವಂತ ಪಾಪದಿಂದಲೋ or the sins of his parents? ಅಥವಾ ತಂದೆ ತಾಯಿಗಳ ಪಾಪದಿಂದಲೋ? Jesus said, why do you bother about all these things? ಯಾಕೆ ಈ ವಿಷಯಗಳ ಕುರಿತು ಚಿಂತೆ ಮಾಡುತ್ತೀರಿ ಎಂದು ಯೇಸು ಕೇಳುತ್ತಾರೆ. I am the light of the world. ನಾನೇ ಲೋಕದ ಬೆಳಕಾಗಿದ್ದೇನೆ. This gives me an opportunity to exhibit my supernatural power. ನನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಹೊರಹಾಕುವಂತೆ ಅವನು ನನಗೆ ಅವಕಾಶ ಕೊಡುತ್ತಾನೆ.
Jesus knew this man would turn towards him. ಈ ವ್ಯಕ್ತಿ ಯೇಸುವಿನ ಕಡೆಗೆ ತಿರುಗುತ್ತಾನೆ ಎಂದು ಯೇಸುವಿಗೆ ಗೊತ್ತಿತ್ತು. His love healed him. ಆತನ ಪ್ರೀತಿ ಸ್ವಸ್ಥ ಮಾಡಿತು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯೇ, you may be having a problem child tonight. ಈ ರಾತ್ರಿ ಸಮಸ್ಯೆಯಿಂದ ಕೂಡಿದ ಮಗು ನಿಮಗಿರಬಹುದು. You may be asking this question, why? ಯಾಕೆ ಎನ್ನುವಂತ ಪ್ರಶ್ನೆ ನೀವು ಕೇಳುತ್ತಿರಬಹುದು. Why? ಯಾಕೆ? Why my child alone is like this? ಯಾಕೆ ಈ ರೀತಿಯಾಗಿ ನನ್ನ ಮಗು ಇದೆ? We do not know. ನಮಗೆ ಗೊತ್ತಿಲ್ಲ. We do not know whether your child is being visited for the sins committed by your forefathers. ನಿಮ್ಮ ಪಿತೃಗಳ ಆ ಪಾಪ ನಿಮ್ಮ ಮಗುವಿಗೆ ತಗಲಿದೆಯೋ ಎಂದು ನಿಮಗೆ ಗೊತ್ತಿರದೇ ಇರಬಹುದು. But tonight you can cry to God. ಆದ್ರೆ ರಾತ್ರಿ ದೇವರಿಗೆ ನೀವು ಕೂಗಬಹುದು. 1 John 1:7 says, ಮೊದಲನೇ ಯೋಹಾನ 1:7 ಹೇಳಲ್ಪಟ್ಟಿದೆ, the blood of Jesus Christ cleanseth us from all sin. ಯೇಸು ಕ್ರಿಸ್ತನ ರಕ್ತ ಎಲ್ಲ ಪಾಪಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತದೆ. Whether it is your sin ಇದು ನಿಮ್ಮ ಪಾಪವಾಗಿದ್ದರೆ or the sins of your forefathers, ಅಥವಾ ನಿಮ್ಮ ಪಿತೃಗಳ ಪಾಪವಾಗಿದ್ದರು, anything can be cleansed by the blood of Jesus Christ. ಎಲ್ಲವೂ ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಡುತ್ತದೆ. Cry out to him tonight. ಈ ರಾತ್ರಿ ಆತನಿಗೆ ಕೂಗು, Father, forgive. ತಂದೆಯೇ ಕ್ಷಮಿಸು. Let your love. ನಿನ್ನ ಪ್ರೀತಿ ತಂದೆಯೇ ಅವರನ್ನು ಕ್ಷಮಿಸಲಿ. Stop asking the question why. ಯಾಕೆ ಅನ್ನುವಂತ ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಿರಿ. But let us humble ourselves before him. ಆತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. Lord, I want my child to be blessed. ನನ್ನ ಮಗು ಆಶೀರ್ವದಿಸಲ್ಪಡುವುದಕ್ಕೋಸ್ಕರ Wash the sins of myself, my forefathers, and anybody in the family tonight. ನನ್ನನ್ನು ನನ್ನ ಕುಟುಂಬದಲ್ಲಿ ಪಿತೃಗಳ ಯಾವುದೇ ಪಾಪವಿದ್ದರೂ ಕೂಡ ನನ್ನನ್ನು ಶುದ್ಧೀಕರಿಸು. What was the attitude of the Lord Jesus Christ towards the young people? ಯವನಸ್ಥರಿಗಾಗಿ ಯೇಸು ಕ್ರಿಸ್ತನ ಭಾವನೆ ಏನಾಗಿತ್ತು? If you read Mark 10:17 and 21. ಮಾರ್ಕ 10:17 ಮತ್ತು 21ನೇ ವಾಕ್ಯ ಓದಿಕೊಳ್ಳುವಾಗ, One day as Jesus Christ was walking in the street, ಮತ್ತು ಯೇಸು ಕ್ರಿಸ್ತನು ರಸ್ತೆಯಲ್ಲಿ ಹಾದು a ಹೋಗುತ್ತಿರುವಾಗ young rich fellow came running to him. ಒಬ್ಬ ಯವನಸ್ಥನಾದ ಯವನಸ್ಥನು ಓಡಿ ಬಂದನು. Matthew 19:20 says, ಮತ್ತಾಯ 19:20 ಹೇಳಲ್ಪಟ್ಟಿದೆ, he was a young rich ruler. ಆತನು ಶ್ರೀಮಂತನಾದಂತಹ ಅಧಿಕಾರಿಯಾಗಿದ್ದನು. He came and knelt down before Jesus on the street. ಆ ರಸ್ತೆಯಲ್ಲಿಯೇ ಯೇಸು ಕ್ರಿಸ್ತನ ಮುಂದೆ ಮೊಳಕಾಲೂರಿದನು. He said, dear Lord, ಪ್ರೀತಿಯ ಕರ್ತನೆ ಎಂದು ಹೇಳಿದನು. good teacher, ನಿಜವಾದ ಬೋಧಕನೇ, tell me what I should do to inherit eternal life. ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕು? I have everything in life, Lord, ಕರ್ತನ ಜೀವಿತದಲ್ಲಿ ನನಗೆ ಎಲ್ಲವೂ ಇದೆ, but I want a place in heaven. ಆದರೆ ನಾನು ಪರಲೋಕದಲ್ಲಿ ಇರಬೇಕು. Tell me what I should do. ಅದಕ್ಕಾಗಿ ನಾನು ಏನು ಮಾಡಬೇಕು ಹೇಳು? The Lord Jesus loved him. ಕರ್ತನಾದ ಯೇಸುವನನ್ನು ಪ್ರೀತಿಸಿದರು. The Bible says the Lord Jesus loved him. ಕರ್ತನಾದ ಯೇಸುವನನ್ನು ಪ್ರೀತಿಸಿದರು. He loves the young people ಯವನಸ್ಥರನ್ನು ಆತನು ಪ್ರೀತಿಸುತ್ತಾನೆ. because he knows the problems of the young people. ಯವನಸ್ಥರ ಸಮಸ್ಯೆ ಆತನಿಗೆ ಗೊತ್ತು. He was a young person in this world. ಈ ಲೋಕದಲ್ಲಿ ಆತನು ಯವನಸ್ಥನಾಗಿ ನಡೆದನು. He died at the age of 33. ಆತನು 33ನೇ ವಯಸ್ಸಿನಲ್ಲಿ ಸತ್ತನು. He walked through the problems of every young man and every young woman. ಪ್ರತಿ ಯವನ ಸಹೋದರ ಸಹೋದರಿಯ ಸಮಸ್ಯೆಗಳ ಮೂಲಕ ಆತನು ಹಾದು ಹೋದನು. The modern world is full of problems. ಆಧುನಿಕ ಲೋಕ ಬಹಳ ಸಮಸ್ಯೆಯಿಂದ ತುಂಬಿದೆ. A friend of mine once met a terrorist young boy. ನನ್ನ ಒಬ್ಬ ಸ್ನೇಹಿತರು ಭಯೋತ್ಪಾದಕನಾದ ಒಬ್ಬ ಯವನಸ್ಥೆಗೆ ಭೇಟಿಯಾದರು. He asked him, why are you doing this? ಯಾಕೆ ಅದನ್ನು ಮಾಡುತ್ತಿದ್ದಿ ಎಂದು ಕೇಳಿದರು. He said, I was in the university. ನಾನು ವಿಶ್ವವಿದ್ಯಾಲಯದಲ್ಲಿದ್ದೇನು. I was a bright student. ನಾನು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದೇನು. But when the examination results came, ಆದರೆ ಫಲಿತಾಂಶ ಬಂದಾಗ I failed. ನಾನು ವಿಫಲನಾದೇನು. And an useless fellow in my class got first class. ಉಪಯೋಗವಲ್ಲದ ವ್ಯಕ್ತಿ ಮೊದಲನೇ ಸ್ಥಾನದಲ್ಲಿ ಬಂದನು. I couldn't tolerate this. ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ. I said, I will destroy the system of university. ಈ ವಿಶ್ವವಿದ್ಯಾಲಯದ ವ್ಯವಸ್ಥೆಯನ್ನು ಹಾಳು ಮಾಡುತ್ತೇನೆ ಎಂದು ಅಂದುಕೊಂಡಿದ್ದೇನೆ. There was a person who was arrested for murder in Madras recently. ಇತ್ತೀಚೆಗೆ ಮದ್ರಾಸ್ನಲ್ಲಿ ಕೊಲೆ ಮಾಡಿರುವಂತ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. Young fellow. ಯವನಸ್ಥನು. He murdered 9 of his people within one night. ಒಂದೇ ರಾತ್ರಿಯಲ್ಲಿ ತನ್ನ 9 ಜನರನ್ನು ಅವನು ಕೊಲೆ ಮಾಡಿದ್ದಾನೆ. He locked them up in a room. ಒಂದು ಕೋಣೆಯಲ್ಲಿ ಅವರನ್ನು ಹಾಕಿದನು. Blood was oozing out of that room. ಆ ಕೋಣೆಯಿಂದ ರಕ್ತವು ಹರಿಯುತ್ತಿತ್ತು. Morning he got up as usual. ಸಾಮಾನ್ಯವಾಗಿ ಆತನು ಮುಂಜಾನೆ ಎದ್ದನು. Slept with the dead bodies the whole night. ಇಡೀ ರಾತ್ರಿ ಎಲ್ಲ ಹೆಣಗಳೊಂದಿಗೆ ಮಲಗಿದನು. Went to his friend's house in the ಮುಂಜಾನೆ morning. ತನ್ನ ಸ್ನೇಹಿತರ ಮನೆಗೆ ಹೋದನು. His friend was cutting chicken for the lunch. ಊಟಕ್ಕಾಗಿ ಅಲ್ಲಿ ಚಿಕನ್ ಅನ್ನು ಅವರು ಮಾಡುತ್ತಿದ್ದರು. He said, exactly like this I have cut the throats of 9 chaps in my home. ನನ್ನ ಮನೆಯಲ್ಲಿ 9 ಅವರ ಆ ರೀತಿ ಇದೇ ರೀತಿಯಾಗಿ ನಾನು ಕತ್ತರಿಸಿದ್ದೇನೆಂದು ಹೇಳುತ್ತಾನೆ. He was so proud of ಆ that. ಕುರಿತು ಅವನಿಗೆ ಬಹಳ ಗರ್ವ ಇತ್ತು.
What prompted him to do that? ಅದನ್ನು ಮಾಡುವುದಕ್ಕೆ ಏನು ಪ್ರಚೋದಿಸಿತ್ತು? He went to see a movie picture. ಅವರು ಒಂದು ಚಲನಚಿತ್ರ ನೋಡುವುದಕ್ಕೆ ಹೋಗಿದ್ದರು. He saw how one young man was doing this. ಒಬ್ಬ ಯವನ ವ್ಯಕ್ತಿ ಅದನ್ನು ಹೇಗೆ ಮಾಡಿದನು ಎಂದು ಅವನು ನೋಡಿದನು. He was inspired to do that. ಅದನ್ನು ಮಾಡೋದಕ್ಕೆ ಅದರಿಂದ ಪ್ರೇರೇಪಣೆಗೊಂಡನು. He came home and finished 9 people. ಅವನು ಮನೆಗೆ ಬಂದು 9 ಜನರ ಪ್ರಾಣ ತೆಗೆದನು. A young girl went to see a television film in one of the adjacent houses in Madras. ಮದ್ರಾಸಲ್ಲಿ ಒಬ್ಬ ಯವನಸ್ಥ ಹುಡುಗಿ ಚಲನಚಿತ್ರ ನೋಡುವುದಕ್ಕೆ ಹೋದಳು. She had no mother. ಆಕೆಗೆ ತಾಯಿ ಇರಲಿಲ್ಲ. She came home, ಆಕೆ ಮನೆಗೆ ಬಂದಳು, took a knife ಚಾಕು ತೆಗೆದುಕೊಂಡಳು, and stabbed her father 45 times. ತನ್ನ ತಂದೆಗೆ 45 ಸಾರಿ ಅದನ್ನು ಹೊಡೆದಳು. Today she is in the streets. ಇಂದು ಆಕೆ ಬೀದಿಯಲ್ಲಿದ್ದಾಳೆ, Of course behind the bars. ಬಾರ್ಗಳ ಹಿಂದೆ ಇದ್ದಾಳೆ. Both this young man and this girl are crying. ಈ ಯವನಸ್ಥ ಮತ್ತು ಆ ಹುಡುಗಿ ಇಂದು ಕೂಗುತ್ತಿದ್ದಾರೆ. Why did I kill my father? ಯಾಕೆ ನನ್ನ ತಂದೆಗೆ ಕೊಲೆ The ಮಾಡಿದೇನು? young man is crying, why did I kill the very people who fed me? ನನಗೆ ಬಡಿಸಿದಂತಹ ಜನರಿಗೆ ನಾನು ಯಾಕೆ ಕೊಲೆ ಮಾಡಿದೇನು? Yes, evil influences are taking hold of our young people. ನಮ್ಮ ಯವನಸ್ಥರಿಗೆ ತೆಗೆದುಕೊಂಡು ಹೋಗುವುದಕ್ಕಾಗಿ ಕೆಟ್ಟತನ ಯಾವಾಗಲೂ ಪ್ರಯತ್ನ ಮಾಡುತ್ತಿದೆ. They are searching for someone who will understand them. ಯಾರು ಅವರಿಗೆ ಅರ್ಥ ಮಾಡಿಕೊಳ್ಳುತ್ತಾರೋ ಎಂದು ಅವರು ಹುಡುಕುತ್ತಿದ್ದಾರೆ. Someone who will show them love. ಯಾರು ಅವರಿಗೆ ಒಬ್ಬರು ಪ್ರೀತಿ ತೋರಿಸುವುದಕ್ಕಾಗಿ. My dear brothers and ನನ್ನ sisters, ಪ್ರಿಯ ಸಹೋದರ ಸಹೋದರಿಯೇ, my dear young men, ನನ್ನ ಪ್ರಿಯ my ಯವನಸ್ಥನೇ, dear young girl, ಯವನಸ್ಥಳೇ, Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. Years ago, ಅನೇಕ ವರ್ಷಗಳ I ಹಿಂದೆ visited another country on bank's work. ಒಂದು ವಿದೇಶಕ್ಕೆ ನಾನು ಭೇಟಿ ಮಾಡಿದ್ದೇನು. I was in the bank for 28 full years till 85. 28 ವರ್ಷಗಳ ಕಾಲ ನಾನು ಬ್ಯಾಂಕಲ್ಲಿ ಸೇವೆ ಸಲ್ಲಿಸಿದ್ದೇನೆ. So I was sent to another country to finish an important job. ಒಂದು ವಿಶೇಷ ಕೆಲಸ ಮುಗಿಸುವುದಕ್ಕಾಗಿ ವಿದೇಶಕ್ಕೆ ನಾನು ಕಳುಹಿಸಲ್ಪಟ್ಟೇನು. And that government deputed a young social worker to go with me wherever I wanted to go. ನಾನು ಎಲ್ಲೇ ಹೋಗಬೇಕಾದರೂ ಒಬ್ಬ ಸಾಮಾಜಿಕ ಯವನಸ್ಥ ಹುಡುಗನನ್ನು ನನ್ನೊಂದಿಗೆ ಬರುವುದಕ್ಕಾಗಿ ಸಹಾಯ ಮಾಡುವುದಕ್ಕಾಗಿ ಅಲ್ಲಿನ ಸರ್ಕಾರ ನಿಯೋಜಿಸಿತ್ತು. Everywhere people loved him, ಜನರು ಅವನು ಪ್ರೀತಿಸಿದರು, respected him. ಅವನನ್ನು ಸನ್ಮಾನಿಸಿದರು. They asked him. ಅವರು ಕೇಳಿದರು, His name is Balakrishnan. ಅವನ ಹೆಸರು ಬಾಲಕೃಷ್ಣನ್. I said, Balan, ಬಾಲನ್ ಎಂದು ಹೇಳಿದೆನು. how is it you came as a social worker when you were so young? ಬಹಳ ಯವನ ಕಾಲದಲ್ಲಿಯೇ ನೀನು ಹೇಗೆ ಸಾಮಾಜಿಕ ಕಾರ್ಯಕರ್ತನಾದೆ? He told me a sad story. ಅವನು ನನಗೆ ದುಃಖದ ಕಥೆಯೊಂದನ್ನು ಹೇಳಿದನು. He said, sir, ಆತನು ಹೇಳಿದನು, ಅಯ್ಯ, some years ago, ಅನೇಕ ವರ್ಷಗಳ ಹಿಂದೆ there was a problem in my country. ನನ್ನ ದೇಶದಲ್ಲಿ ಒಂದು ಸಮಸ್ಯೆ ಇತ್ತು. Some gundas took over the rule. ಕೆಲವು ಗುಂಡಾಗಳು ಆಡಳಿತ ತೆಗೆದುಕೊಂಡರು. One day I was returning home after some business outside. ಏನು ಕೆಲಸ ಮುಗಿಸಿ ಹಿಂತಿರುಗಿ ಒಂದು ದಿವಸ ಮನೆಗೆ ಹೋಗುತ್ತಿದ್ದೆ. I came near the shop where my father was doing his business. ತಂದೆ ವ್ಯಾಪಾರ ಮಾಡುವಂತಹ ಆ ಅಂಗಡಿಯ ಹತ್ತಿರ ನಾನು ಬಂದೇನು. I was horrified. ನಾನು ದಿಗ್ಭ್ರಾಂತನಾದೇನು. A big group of gundas were around my father's shop. ಎಲ್ಲ ದೊಡ್ಡ ಗುಂಡಗಳು ನನ್ನ ತಂದೆಯ ಅಂಗಡಿಯಲ್ಲಿದ್ದರು. The shop was shut. ಅಂಗಡಿ ಮುಚ್ಚಲ್ಪಟ್ಟಿತ್ತು. The door was locked. ಹೊರಗಡೆಯಿಂದ ಕೀಲಿ ಹಾಕಿದರು. And it was going up in flames. ಅಲ್ಲಿ ಅಗ್ನಿ ಹಾಗೆ ಹೋಗುತ್ತಿತ್ತು. And inside I heard the voice of my father. ಒಳಗಡೆ ನನ್ನ ತಂದೆಯ ಧ್ವನಿ ಕೇಳಿದೆನು. He said, it's burning. ಅದು ಸುಡುತ್ತಿದೆ ಎಂದು ಹೇಳಿದರು. It's burning. ಸುಡುತ್ತಿದೆ, It's burning. ಸುಡುತ್ತಿದೆ, Please set me free. ನನಗೆ ಬಿಡುಗಡೆ ಮಾಡಿರಿ. He said, Balan. ಬಾಲನ್ ಎಂದು ಹೇಳಿದರು. Balan. ಬಾಲನ್, Where are you, Balan? ಬಾಲನ್ ಎಲ್ಲಿದ್ದೀಯಾ? Come and save me. ಬಂದು ನನಗೆ ರಕ್ಷಿಸು. I tried my level best to enter the shop. ಅಂಗಡಿ ಪ್ರವೇಶ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟೇನು, But they prevented me. ಆದರೆ ಅವರು ತಡೆ ಮಾಡಿದರು. They hold me tightly. ಬಹಳ ಬಿಗಿಯಾಗಿ ನನ್ನ ಹಿಡಿದರು. And my father's voice died gradually. ನನ್ನ ತಂದೆಯ ಧ್ವನಿ ನಿಧಾನವಾಗಿ ಸತ್ತಿತ್ತು. Oh, we could get only his charred body. ಅವರ ಶರೀರ ಮಾತ್ರ ನಾನು ಪಡೆದುಕೊಂಡೇನು. His totally charred body only I got. ಪೂರ್ಣವಾಗಿ ನಶಿಸಲ್ಪಟ್ಟಂತ ದೇಹ ಮಾತ್ರ ಹೊಂದಿದ್ದೇನು. I cried and cried. ನಾನು ಬಹಳವಾಗಿ ಅತ್ತೇನು. And now I have consolation only in serving other people. ಬೇರೆ ಜನರಿಗೆ ಧೈರ್ಯ ಪಡಿಸುವುದರಲ್ಲಿಯೇ ಇಂದು ನನಗೆ ಸಮಾಧಾನ ಇದೆ. I go and console others who are in similar situations. ಇಂತಹ ಪರಿಸ್ಥಿತಿಗಳಲ್ಲಿ ಇರುವವರನ್ನು ನಾನು ಹೋಗಿ ಅವರಿಗೆ ಧೈರ್ಯ ಪಡಿಸುತ್ತೇನೆ. That is why I am a social worker today. ಅದಕ್ಕಾಗಿ ಇಂದು ನಾನು ಸಾಮಾಜಿಕ ಕಾರ್ಯಕರ್ತನಾಗಿದ್ದೇನೆ. He said, I understand the broken heartedness of other people. ಬೇರೆ ಜನರ ಮುರಿದ ಹೃದಯಗಳನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದನು. My dear brothers and ನನ್ನ sisters, ಪ್ರಿಯ ಸಹೋದರ ಸಹೋದರಿಯೇ, my young boys and young girls, ನನ್ನ ಯೌವನ ಹುಡುಗ ಹುಡುಗಿಯರೇ, look at the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿರಿ. In John 7:15 says, ಯೋಹಾನ 7:15 ಹೇಳಲ್ಪಟ್ಟಿದೆ, I could never go to a school. ಆತನು ತನ್ನ ಶಾಲೆಗೆ ಎಂದಿಗೂ ಹೋಗಲಿಲ್ಲ. He was so poor. ಅವನು ಬಹಳ His ಬಡವನು. father was only a carpenter.
ಆತನ ತಂದೆ ಬಡಗಿಯಾಗಿದ್ದನು. He could not go to the school. ಆತನು ಶಾಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. He could not learn anything in the school. ಶಾಲೆಯಲ್ಲಿ ಅವನು ಏನು ಕಲಿಯಲಿಲ್ಲ. When other children will go to the school, he will probably cry. ಬೇರೆ ಮಕ್ಕಳು ಶಾಲೆಗೆ ಹೋಗುವಾಗ ಅವನು ಅಳುತ್ತಿರಬಹುದು. 2 Corinthians 8:9 says, 2 ಕೊರಿಂಥ 8:9 ಹೇಳುತ್ತದೆ, he was so rich. ಅವನು ಬಹಳ ಐಶ್ವರ್ಯವಂತನು. In heaven he was so rich. ಪರಲೋಕದಲ್ಲಿ ಬಹಳ ಐಶ್ವರ್ಯವಂತನು. But he became so poor to make you and I rich in this world. ಈ ಲೋಕದಲ್ಲಿ ಬಹಳ ಬಡವನಾದನು ನನ್ನನ್ನು ನಿನ್ನ ಐಶ್ವರ್ಯವಂತನಾಗಿ ಮಾಡಲು. Luke 8:2 and 3 says, ಲೂಕ 8:2-3 ಹೇಳಲ್ಪಟ್ಟಿದೆ. some women folk who were marvelously healed by his matchless healing power, they helped him to have his food and dress. ಅವನ ವಸ್ತ್ರ ಮತ್ತು ಆಹಾರಕ್ಕಾಗಿ ಅವನ ಸೇವೆಯ ಮೂಲಕ ಸ್ವಸ್ಥತೆಯ ಮೂಲಕ ಸ್ವಸ್ಥರಾದ ಕೆಲವು ಸ್ತ್ರೀಯರು ಆತನಿಗೆ ಸಹಾಯ ಮಾಡುತ್ತಿದ್ದರು. Luke 9:58 says, ಲೂಕ 9:58 ಹೇಳಲ್ಪಟ್ಟಿದೆ, he had no place to sleep. ನನಗೆ ಮಲಗುವುದಕ್ಕೆ ಸ್ಥಳವಿಲ್ಲ. That was the condition of the Lord Jesus. ಕರ್ತನಾದ ಯೇಸುವಿನ ಸ್ಥಿತಿ ಆ ರೀತಿಯಾಗಿತ್ತು. Today he can understand your agony. ಅದಕ್ಕಾಗಿ ಇಂದು ನಿಮ್ಮ ನೋವನ್ನು ಆತನ ಅರ್ಥ ಮಾಡಿಕೊಳ್ಳುತ್ತಾನೆ. Do not destroy your life. ನಿಮ್ಮ ಜೀವಿತ ನಾಶಪಡಿಸಿಕೊಳ್ಳಬೇಡಿರಿ. He loves you. ನಿಮ್ಮನ್ನು ಪ್ರೀತಿಸುತ್ತಾನೆ. He loves you. ನಿಮ್ಮನ್ನು ಪ್ರೀತಿಸುತ್ತಾನೆ. Other people may ask you to do so many things. ಬೇರೆ ಜನರು ನಿಮಗೆ ಬಹಳ ಕಾರ್ಯಗಳನ್ನು ಮಾಡಲು ನಿಮಗೆ ಕೇಳಬಹುದು. Do not listen to them. ಅವರಿಗೆ ಕೇಳಬೇಡಿರಿ. That is not a solution. ಅದು ನಿಮಗೆ ಪರಿಹಾರವಲ್ಲ. Jesus Christ is your solution. ಯೇಸು ಕ್ರಿಸ್ತನೇ ನಿಮ್ಮ ಪರಿಹಾರವಾಗಿದ್ದಾನೆ. There is a beautiful song I found in Songs and Solos. ಗೀತೆಗಳಲ್ಲಿ ಒಂದು ಸುಂದರವಾದ ಗೀತೆ ನಾನು ಕಂಡುಕೊಂಡೇನು. It says, my boy, ನನ್ನ ಹುಡುಗನೇ ಹುಡುಕು, my girl, ನನ್ನ ಹುಡುಗಿಯೇ, life is full of problems too. ಜೀವಿತ ಬಹಳ ಸಮಸ್ಯೆಯಿಂದ ಕೂಡಿದೆ. But when people tempt you to commit sin, ಪಾಪ ಮಾಡುವುದಕ್ಕೆ ಜನರು ನಿಮಗೆ ಪ್ರೇರೇಪಿಸುವಾಗ, and they ask you to cut somebody's throat, ಬೇರೆಯವರ ಗಂಟಲು ಕತ್ತರಿಸಬೇಕೆಂದು ಕೇಳುವಾಗ, have courage to say no. ಇಲ್ಲ ಎಂದು ಹೇಳುವುದಕ್ಕೆ ಧೈರ್ಯಗೊಳ್ಳು. You are starting, my boy, on life's journey along the grand highway of life. You'll meet with 1,000 temptations. Each city with evil is rife. This world is a stage of excitement. There's danger wherever you go. But if you are tempted in weakness, have courage, my boy, say no. Have courage, my boy, say no. Have courage, my boy, say no. Have courage, my boy, have courage, my boy, have courage, my boy, say no. Have courage, my girl, say no. Have courage, my girl, say no. Have courage, my girl, have courage, my girl, have courage, my girl, say no. In courage, my boy, lies your safety when you the long journey begin. Your trust in a heavenly Father will keep you unspotted from sin. Temptations will go on increasing as streams from a rivulet flow. But if you'd be true to your manhood, have courage, my boy, say no. Shall we all clap our hands and sing this chorus? Have courage, my boy, say no. Have courage, my boy, say no. Have courage, my boy, have courage, my boy, have courage, my boy, say no. May God give you the courage to say no to every evil temptation. ಎಲ್ಲ ಕೆಟ್ಟ ಶೋಧನೆಗೆ ಇಲ್ಲ ಎಂದು ಹೇಳುವುದಕ್ಕೆ ದೇವರು ನಿಮಗೆ ಕೃಪೆ ಕೊಡಲಿ. Let us see how the Lord Jesus Christ treated the people with sickness. ರೋಗದಲ್ಲಿ ಬಿದ್ದಿರುವಂತಹ ಜನರಿಗೆ ನೋಡಿ ಯೇಸು ಹೇಗೆ ವರ್ತಿಸಿದರು ಎಂಬುದನ್ನು ಈಗ ನೋಡೋಣ. If you read Mark chapter 1, verses 40 through 42. ಮಾರ್ಕ 1:40-42 ನೋಡುವಾಗ, the Bible says a leper came to the Lord Jesus.
ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದನು ಎಂದು ಸತ್ಯವೇದ ಹೇಳುತ್ತದೆ. Jesus Christ was walking in a desert. ಯೇಸು ಕ್ರಿಸ್ತನ ಅಡವಿಯಲ್ಲಿ ನಡೆಯುತ್ತಿದ್ದನು. Suddenly a leper came rushing to him. ಮತ್ತು ಒಬ್ಬ ಕುಷ್ಠರೋಗಿ ಅಲ್ಲಿ ಓಡಿ ಬಂದನು. He knelt down before Jesus. ಯೇಸುವಿನ ಮುಂದೆ ಮೊಳಕಾಲೂರಿದನು. He said, "Dear God, ಪ್ರಿಯ ದೇವರೇ ಎಂದು ಹೇಳಿದನು, if you are willing, you can make me clean." ನಿನಗೆ ಮನಸ್ಸಿದ್ದರೆ ನನಗೆ ಶುದ್ಧ ಮಾಡು. The Bible says ಸತ್ಯವೇದ ಹೇಳುತ್ತದೆ, Jesus was moved with compassion. ಯೇಸು ಕನಿಕರ ಪಟ್ಟನು. He touched him. ಅವನನ್ನು ಯೇಸು ಮುಟ್ಟಿದರು. Yes, I am willing, be thou clean. ನನಗೆ ಮನಸ್ಸುಂಟು, ಸ್ವಸ್ಥನಾಗು ಎಂದು ಹೇಳಿದರು. He was moved with compassion and healed him. ಅವನನ್ನು ಕನಿಕರಿಸಿ ಸ್ವಸ್ಥ ಮಾಡಿದನು. If you read Leviticus chapter 13, 45 and 46. ಯಾಜಕ ಕಾಂಡ 13, 45, 46 ಓದುವಾಗ, In the days of the Lord Jesus Christ, ಕರ್ತನಾದ ಯೇಸುವಿನ ಸಮಯದಲ್ಲಿ when a person is found to have leprosy, ಒಬ್ಬ ವ್ಯಕ್ತಿಗೆ ಕುಷ್ಠ ರೋಗ ಇದ್ದರೆ he'll be thrown out of the city. ಅವನನ್ನು ಪಟ್ಟಣದ ಹೊರಗಿಡುತ್ತಿದ್ದರು. He'll have to sit in wilderness. ಅವನು ಅಡವಿಯಲ್ಲಿ ಕೂತಿರಬೇಕು. He'll have to sit all alone. ಒಬ್ಬಂಟಿಗನೇ ಇರಬೇಕು. He'll have to wear only rags. ಹರಿದ ಬಟ್ಟೆಗಳನ್ನು ಮಾತ್ರ ತೊಡಬೇಕು. He cannot cover his head. ಅವನ ತಲೆ ಸುತ್ತಿಕೊಳ್ಳಬಾರದು. But when somebody would pass that way, ಆ ಮಾರ್ಗದಲ್ಲಿ ಯಾರಾದರೂ ಹಾದು ಹೋದರೆ he will have to cover his mustache. ಅವನು ತನ್ನ ಮೀಸೆಯನ್ನು ಅವನು ಮುಚ್ಚಿಕೊಳ್ಳಬೇಕು. And he will have to cry out, ಮತ್ತು ಅವನು ಕೂಗಿಕೊಳ್ಳಬೇಕು, unclean, ಅಶುದ್ಧನು, unclean. ಅಶುದ್ಧನು. Because anyone who comes in touch with a leper will also become unclean. ಕುಷ್ಠ ರೋಗಿಗೆ ಹೋಗಿ ಯಾರಾದರೂ ಮುಟ್ಟುವುದಾದರೆ ಅವನು ಕೂಡ ಅಶುದ್ಧನಾಗುವನು. So he will have to warn them. ಅವರಿಗೆ ಎಚ್ಚರಿಕೆ ಕೊಡಬೇಕು. How humiliating it should have been for that leper. ಆ ಕುಷ್ಠ ರೋಗಿಗಾಗಿ ಆತನು ಹೇಗೆ ಅದನ್ನು ಮಾಡಿರಬಹುದು. Leprosy is a terrible disease. ಕುಷ್ಠ ರೋಗವು ಭಯಂಕರವಾದ ರೋಗ. Some time ago, ಕೆಲವು ಸಮಯದ in the ಹಿಂದೆ city of Madras, ಮದ್ರಾಸಲ್ಲಿ there was a grand ಬಹಳ marriage ಸಂಭ್ರಮದ ಮದುವೆ ನಡೆಯಿತು. because a rich young man was marrying a ಒಬ್ಬ girl. ಐಶ್ವರ್ಯವಂತನಾದ ಯವನಸ್ಥನು ಒಂದು ಹುಡುಗಿಯೊಂದಿಗೆ ಮದುವೆಯಾದನು. Within a few ಕೆಲವು weeks, ವಾರಗಳಲ್ಲಿಯೇ the bride committed suicide. ಆ ವಧು ಆತ್ಮಹತ್ಯೆ ಮಾಡಿಕೊಂಡಳು. The reason is simple. ಕಾರಣ ಬಹಳ ಸರಳ. She found that her wonderful bridegroom was having leprosy. ಅವನ ಅದ್ಭುತ ವರ ಅವನಿಗೆ ಕುಷ್ಠರೋಗ ಇದೆ ಎಂದು ಅವಳು ಕಂಡುಕೊಂಡಿದ್ದಳು. Alas, for the sake of money, how many brides are being sacrificed openly? ಹಣದ ಕಾರಣದಿಂದಾಗಿ ಎಷ್ಟೋ ವಧುಗಳು ತಮ್ಮ ಜೀವನ ಕಳೆದುಕೊಳ್ಳುತ್ತಿದ್ದಾರೆ. Money, ಹಣ, money, ಹಣ, money ಹಣ is the root of all evil. ಅದು ಎಲ್ಲ ಕೆಟ್ಟತನಕ್ಕೆ ಮೂಲವಾಗಿದೆ. 1 Timothy 6:10 tells us so. ಮೊದಲ ತಿಮೋಥಿ 6:10 ಹೇಳಲ್ಪಟ್ಟಿದೆ, Leprosy is a terrible disease. ಕುಷ್ಠ ರೋಗ ಭಯಂಕರವಾದ ರೋಗ. So she committed suicide. ಆಕೆ ಆತ್ಮಹತ್ಯೆ ಮಾಡಿಕೊಂಡಳು. Many wept when they heard the story. ಅನೇಕರು ಆ ಕತೆ ಕೇಳಿದರು. The leper came and cried to God, ಕುಷ್ಠ ರೋಗಿ ದೇವರಿಗೆ ಬಂದು ಕೂಗಿಕೊಂಡನು, there is no hope, ನನ್ನ Lord. ನಿರೀಕ್ಷೆ ಎಲ್ಲಿ ಕರ್ತನೆ? No hope. ನನಗೆ ನಿರೀಕ್ಷೆ ಇಲ್ಲ. Bible says ಸತ್ಯವೇದ the love ಹೇಳುತ್ತದೆ, of God flowed through this man ಈ ವ್ಯಕ್ತಿಯ ಮೂಲಕ ದೇವರ ಪ್ರೀತಿ ಹರಿಯಿತು and ಮತ್ತು healed him. ಅವನನ್ನು ಸ್ವಸ್ಥ ಮಾಡಿದರು. Jesus Christ is real. ಯೇಸು ಕ್ರಿಸ್ತನು ನಿಜವಾಗಿದ್ದಾನೆ. He is real. ಆತನು ನಿಜ. He lives. ಆತನು ಜೀವಿಸಿದನು, He lives. ಜೀವಿಸಿದನು, He lives. ಜೀವಿಸಿದನು, Alive today. ಇಂದಿದ್ದಾನೆ. What he did 2000 years ago, he will do again for you tonight. 2000 ವರ್ಷಗಳ ಹಿಂದೆ ಮಾಡಿದನು ಈ ರಾತ್ರಿ ನಿಮಗೆ ಮಾಡುತ್ತಾನೆ. Because his love is the same. ಯಾಕೆಂದ್ರೆ ಆತನ ಪ್ರೀತಿ ಅದೇ ರೀತಿಯಾಗಿದೆ. Anything can die. ಅನೇಕ ವಿಷಯಗಳು ಸತ್ತು ಹೋಗಬಹುದು. But 1 Corinthians 13:8 says, ಮೊದಲನೇ ಕೊರಿಂಥ 13:8 ಹೇಳುತ್ತದೆ, love shall never fail. ಪ್ರೀತಿ ಎಂದು ಬಿದ್ದು ಹೋಗುವುದಿಲ್ಲ. Love never fail. ಪ್ರೀತಿ ಬಿದ್ದು ಹೋಗುವುದಿಲ್ಲ. Love will live on. ಪ್ರೀತಿ ಜೀವಿಸುತ್ತದೆ. This love is only performing miracles night after night. ರಾತ್ರಿಯ ನಂತರ ರಾತ್ರಿ ಈ ಪ್ರೀತಿ ಅದ್ಭುತ ತರುತ್ತದೆ. At the same time, ಅದೇ ಸಮಯದಲ್ಲಿ Jesus showed his love to another set of people. ಯೇಸು ತನ್ನ ಪ್ರೀತಿ ಇನ್ನೊಂದು ತರಹದ ಜನರಿಗೆ ತೋರಿಸಿದನು. Matthew 15:32. ಮತ್ತಾಯ 15:32 The Bible says, ಸತ್ಯವೇದ ಹೇಳುತ್ತದೆ, once the people stayed 3 days with the Lord Jesus Christ, ಕರ್ತನಾದ ಯೇಸುವಿನೊಂದಿಗೆ 3 ದಿವಸಗಳ ಕಾಲ ಜನರು ಇದ್ದಾಗ they were listening to his wonderful preaching. ಆತನ ಅದ್ಭುತ ಪ್ರಸಂಗ ಅವರು ಕೇಳುತ್ತಿದ್ದರು. Oh, they were so much engrossed in his wonderful teaching and preaching. ಆತನ ಅದ್ಭುತ ಬೋಧನೆ ಮತ್ತು ಆತನ ಪ್ರಸಂಗದಲ್ಲಿ ಅವರು ತಲ್ಲೀನರಾಗಿದ್ದರು. He was moved with compassion. ಆತನು ಅವರ ಮೇಲೆ ಕನಿಕರ ಪಟ್ಟನು. He said, I cannot send them like this. ಈ ರೀತಿಯಾಗಿ ಅವ್ರನ್ನ ಕಳಿಸಲಾಗುವುದಿಲ್ಲ ಎಂದು ಹೇಳಿದನು. 3 days they have not taken proper food. 3 ದಿವಸ ಅವರು ಸರಿಯಾಗಿ ಊಟ ಮಾಡಲಿಲ್ಲ. They will faint on the way.
ಅವರ ಮಾರ್ಗದಲ್ಲಿ ಬಳಲಿ ಹೋಗುವರು. He was moved with compassion. ಕನಿಕರ ಪಟ್ಟನು. He took some 7 loaves and a few fishes 7 ರೊಟ್ಟಿ ಮತ್ತು ಕೆಲವು ಮೀನುಗಳನ್ನು ತೆಗೆದುಕೊಂಡನು. and multiplied it by his supernatural power. ಅವರ ಆಧ್ಯಾತ್ಮಿಕ ಶಕ್ತಿಯಿಂದ ಅವುಗಳನ್ನು ಹೆಚ್ಚಿಸಿದನು. How the supernatural power came? ಯಾವ ರೀತಿ ಈ ಶಕ್ತಿ ಬಂತು? The Bible says, ಮತ್ತೆ ವೇದ ಹೇಳುತ್ತದೆ Galatians 5:6, ಗಲಾತ್ಯ 5:6ರಲ್ಲಿ real faith is moved by love. ನಿಜವಾದಂತಹ ನಂಬಿಕೆ ಅದು ಪ್ರೀತಿಯ ಮೂಲಕ ಅದು ಕ್ರಿಯೆ ಮಾಡುವುದು. He loved his people. ತನ್ನ ಜನರನ್ನು ಆತನು ಪ್ರೀತಿಸಿದನು And faith came into ಮತ್ತು him. ನಂಬಿಕೆ ಆತನೊಳಗೆ ಬಂದಿತ್ತು. He said, bring me whatever you have. ನಿಮ್ಮಲ್ಲಿ ಏನೇ ಇದ್ದರೂ ತೆಗೆದುಕೊಂಡು ಬನ್ನಿರಿ, I will multiply it. ನಾನು ಅದನ್ನು ಹೆಚ್ಚಿಸುತ್ತೇನೆ. And he did that. ಮತ್ತು ಕೊಟ್ಟನು. He will do the same thing for you. ನಿಮಗಾಗಿ ಆತನ ಅದೇ ರೀತಿಯಾಗಿ Every ಮಾಡುವನು. day you read in the newspaper, ಪ್ರತಿದಿನ ವಾರ್ತಾ ಪತ್ರಿಕೆಯಲ್ಲಿ ಓದುತ್ತೀರಿ, many people committing suicide. ಅನೇಕ ಜನರು ಆತ್ಮಹತ್ಯೆ They ಮಾಡಿಕೊಳ್ಳುತ್ತಿದ್ದಾರೆ. think suicide is an end to every suffering. ಆತ್ಮಹತ್ಯೆ ಎಲ್ಲ ಕಷ್ಟಗಳಿಗೆ ಅಂತ್ಯ ಎಂದು ತಿಳಿದುಕೊಳ್ಳುತ್ತಾರೆ. Physically, yes. ಹೌದು, ಶಾರೀರಿಕವಾಗಿ ಹೌದೆನ್ನಬಹುದು, Spiritually, no. ಆದ್ರೆ ಆತ್ಮಿಕವಾಗಿ ಇಲ್ಲ. This happened in the city of Madras. ಮದ್ರಾಸ್ ನಗರದಲ್ಲಿ ಅದು ನಡೆಯುತ್ತಿದೆ. Some time ago, ಅನೇಕ ದಿವಸಗಳ a ಹಿಂದೆ young man was a partner in a business. ಒಂದು ವ್ಯಾಪಾರದಲ್ಲಿ ಯೌವನಸ್ಥನು ಪಾಲುಗಾರಿಕೆ ಹೊಂದಿದನು. One day he came home ಒಂದು ದಿವಸ ಮನೆಗೆ ಬಂದನು. and said, Mama, ಅಮ್ಮ ಎಂದು ಹೇಳಿದನು, I am not feeling well. ನನಗೆ ಆರೋಗ್ಯ And ಸರಿಯಾಗಿಲ್ಲ. he entered into a coma straight away. ಅಲ್ಲಿಯೇ ಕೋಮಾದಲ್ಲಿ ಹೋದನು. 4 or 5 days he was in a coma. 4-5 ದಿನ ಪ್ರಜ್ಞೆಹೀನನಾದನು. Finally he died. ಕೊನೆಯದಾಗಿ ಸತ್ತನು. After some time, ಸ್ವಲ್ಪ ಸಮಯದ ನಂತರ his young wife began to act in a mysterious way. ಅವನ ಪತ್ನಿ ರಹಸ್ಯ ನಡವಳಿಕೆ ತೋರಿಸಿದಳು. People found out that she was possessed by an evil spirit. ಆಕೆ ಒಂದು ದುರಾತ್ಮನಿಂದ ಪೀಡಿತಳಾಗಿದ್ದಳು ಎಂದು ಜನರು ಅರಿತುಕೊಂಡರು. So they called some people to pray. ಪ್ರಾರ್ಥನೆಗಾಗಿ ಕೆಲವರನ್ನು ಕರೆದರು. When they cried unto the Lord Jesus, ಕರ್ತನಾದ ಯೇಸುವಿಗೆ ಅವರು ಕೂಗಿದಾಗ that evil power, that spirit within her began to speak. ಅವಳ ಒಳಗಿರುವಂತಹ ದುರಾತ್ಮವು ಮಾತಾಡುವುದಕ್ಕೆ ತೊಡಗಿತ್ತು. It spoke in a man's voice. ಅದು ಮನುಷ್ಯನ ಧ್ವನಿಯಲ್ಲಿ ಅದು ಮಾತಾಡಿತ್ತು. And that woman looked at that old woman, the mother of that man, the dead man. ಸತ್ತು ಹೋದಂತಹ ಮಗನ ತಾಯಿಯನ್ನು ಆ ಮಹಿಳೆ ನೋಡಿ ಹೇಳಿದಳು. And the man's voice spoke, ಮನುಷ್ಯನ ಧ್ವನಿ ಮಾತನಾಡಿತ್ತು. Mama, ಅಮ್ಮ, don't you identify me? ನನಗೆ ನೀನು ಗುರುತಿಡಿಯಲಿಲ್ಲ. I am your son. ನಾನು ನಿನ್ನ ಮಗನು. I am your son. ನಾನು ನಿನ್ನ ಮಗನು. I did not die a natural death, Mama. ಅಮ್ಮ, ನಾನು ಸ್ವಾಭಾವಿಕ ಮರಣ ಹೊಂದಿಲ್ಲ. My partner poisoned me. ನನ್ನ ಪಾಲುದಾರರು ನನಗೆ ವಿಷ ಹಾಕಿದರು. I was given poison. ನನಗೆ ವಿಷ ಕೊಟ್ಟರು. That is why I was lying in a coma. ಅದಕ್ಕಾಗಿಯೇ ಪ್ರಜ್ಞೆಹೀನನಾದೆನು. Then he began to tell ಅದನ್ನು her, ಆಕೆಗೆ ಹೇಳುತ್ತಿರುವಾಗ where his money is lying, ಅಲ್ಲಿ ಹಣ ಇಡಲ್ಪಟ್ಟಿತ್ತು. to whom he has given money. ಯಾರಿಗೆ ಹಣ ಕೊಡಲ್ಪಟ್ಟಿತ್ತು? Every account he said. ಎಲ್ಲ ಲೆಕ್ಕವನ್ನು ಹೇಳಿದನು. He said, Mama, ಅಮ್ಮ, go and collect this money ಇದನ್ನು ಹೋಗಿ ತೆಗೆದುಕೋ, and live happily. ಸಂತೋಷವಾಗಿ ಜೀವಿಸು. But I am going to live as a spirit restlessly. ವಿಶ್ರಾಂತಿ ಇಲ್ಲದ ಆತ್ಮದಂತೆ ನಾನು ಹೀಗೆ ಇರುವುದಕ್ಕೆ ಹೋಗುತ್ತಿದ್ದೇನೆ. Mama, ಅಮ್ಮ, Mama, ಅಮ್ಮ, you loved me. ನನ್ನನ್ನು ಪ್ರೀತಿಸಿದ್ದಿ. But why you did not do one thing? ಯಾಕೆ ಒಂದು ವಿಷಯ ಮಾಡಲಿಲ್ಲ? When I was lying in a coma, ನಾನು ಪ್ರಜ್ಞೆಹೀನನಲ್ಲಿದ್ದಾಗ why you did not tell brother Dinakaran to pray? ಸಹೋದರ ದಿನಕರನವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಏಕೆ ಕೇಳಿಕೊಳ್ಳಲಿಲ್ಲ? Mama, ಅಮ್ಮ, why you did not tell brother Dinakaran to pray? ಯಾಕೆ ಸಹೋದರ ದಿನಕರನವರಿಗೆ ಪ್ರಾರ್ಥನೆಗೆ ಕೇಳಲಿಲ್ಲ? If he would have prayed to ಒಂದು God, ವೇಳೆ ಪ್ರಾರ್ಥಿಸಿದ್ದರೆ God would have sent me back into this ದೇವರು world. ತಿರುಗಿ ಈ ಲೋಕದಲ್ಲಿ ನನಗೆ ಕಳುಹಿಸುತ್ತಿರಬಹುದು. Mama, ಅಮ್ಮ, why you didn't tell him? ಯಾಕೆ ಅವರಿಗೆ ಹೇಳಲಿಲ್ಲ? He cried and cried. ಅವನು ಕೂಗಿ ಹೇಳಿದನು. Then their family ಇಡೀ cried. ಕುಟುಂಬ ಹತ್ತಿತ್ತು And the spirit went away. ಮತ್ತು ಆತ್ಮ ತಿರುಗಿ ಹೋಯಿತು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, committing suicide is not an end. ಆತ್ಮಹತ್ಯೆ ಅದು ಅಂತ್ಯವಲ್ಲ. Don't burn yourself. ನಿಮ್ಮನ್ನು ಸುಟ್ಟುಕೊಳ್ಳಬೇಡಿರಿ, Don't take poison. ವಿಷ ಹಾಕಿಕೊಳ್ಳಬೇಡಿರಿ, Don't set fire to your body. ನಿಮ್ಮ ದೇಹ ನಾಶ ಮಾಡಿಕೊಳ್ಳಬೇಡಿರಿ. It is not a solution. ಇದು ನಿಮಗೆ ಪರಿಹಾರವಲ್ಲ. The love of God is the solution. ನಿಮಗೆ ಪರಿಹಾರ ದೇವರ ಪ್ರೀತಿಯಾಗಿದೆ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. God loves you. ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. He will do something to get you out of the rut. ಮತ್ತು ನಿಮಗೆ ಹೊರಗೆ ಬರುವುದಕ್ಕಾಗಿ ಏನಾದರೂ ಮಾಡುವನು. He will pull you out of the mess. ಬಲೆಯಿಂದ ನಿಮಗೆ ಹೊರಗೆ ತರುವನು. Are you sinking in debt and borrowing? ನೀವು ಬಹಳ ಸಾಲದಲ್ಲಿ ನೀವು ಮುಳುಗಿ ಹೋಗಿದ್ದೀರಾ? Tonight cry out to him. ಈ ರಾತ್ರಿ ಆತನಿಗೆ ಕೂಗಿರಿ. Tell him, Father, come into my life. ತಂದೆಯೇ, ನನ್ನ ಜೀವಿತದಲ್ಲಿ ಬಾ, Pull me out. ನನ್ನನ್ನು ತುಂಬು. He will pull you out. ಆತನೇ ನಿಮಗೆ ತುಂಬುವನು. He will pull you out ಆತನು ನಿಮಗೆ ತುಂಬುವನು. because he loves. ಆತ ನಿಮ್ಮನ್ನು ಪ್ರೀತಿಸುತ್ತಾನೆ.
God is love. ದೇವರು ಪ್ರೀತಿಯಾಗಿದ್ದಾನೆ. God is love. ದೇವರು ಪ್ರೀತಿಯಾಗಿದ್ದಾನೆ. He will pull you out. ನಿಮಗೆ ಎಳೆಯುತ್ತಾನೆ. Cheer up, my brother. ನನ್ನ ಸಹೋದರ, We are ಧೈರ್ಯವಾಗಿರು. here to experience miracles. ಅದ್ಭುತ ಅನುಭವಿಸುವುದಕ್ಕಾಗಿ ನಾವಿಲ್ಲಿದ್ದೇವೆ. Not to hear a philosophical talk and go back without power. ಯಾವುದು ತತ್ವಜ್ಞಾನದ ಮಾತುಗಳನ್ನು ಕೇಳುವುದಕ್ಕಾಗಿ ಹಾಗೆ ಬಂದಿಲ್ಲ. These are the things that the Lord Jesus said to prove his love when he was alive. ಆತನು ಜೀವಿಸುವಾಗಲೇ ಎಲ್ಲ ಕಾರ್ಯಗಳು ಆತನು ಸಾಬೀತುಪಡಿಸಿದನು. But how was he when he was himself put on the cross? ಹೇಗೆ ತನ್ನಂತಾನೆ ಆತನು ಶಿಲುಬೆಗೆ ಹಾಕಲ್ಪಟ್ಟನು. It is nice to say many things when everything is well with you. ನಿಮ್ಮ ಒಂದಿಗೆ ಎಲ್ಲ ಸರಿಯಾಗಿರುವಾಗ ಹೇಳುವುದಕ್ಕೆ ಎಲ್ಲ ಚೆನ್ನಾಗಿರುತ್ತದೆ. Oh, it is easy. ಅದು ಬಹಳ ಸರಳ. But when you yourself are going through the agony, ನೀವು ನೋವಿನ ಮೂಲಕ ಹಾದು ಹೋಗುತ್ತಿರುವಾಗ how will you behave? ಹೇಗೆ ನೀವು ವರ್ತಿಸುತ್ತೀರಿ? How Jesus behaved? ಹೇಗೆ ಯೇಸು ವರ್ತಿಸಿದರು? Jesus proved ಯೇಸು ಸಾಬೀತುಪಡಿಸಿದರು. that according to 1 Corinthians 13:8, ಮೊದಲನೇ ಕೊರಿಂಥ 13:8 ಪ್ರಕಾರ, Lamentation 3:22 and 23, ಪ್ರಲಾಪ 3:22 ಮತ್ತು 23ರಲ್ಲಿ, love never fails, ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ, love never dies. ಪ್ರೀತಿ ಎಂದು ಮರಣ ಹೊಂದುವುದಿಲ್ಲ. Now look at the Lord Jesus Christ on the cross. ಶಿಲುಬೆಯ ಮೇಲಿರುವ ಯೇಸು ಕ್ರಿಸ್ತನನ್ನೇ ನೋಡಿರಿ. Look at his crown of thorns. ಆ ಮುಳ್ಳಿನ ಕಿರೀಟ ನೋಡಿರಿ. His whole face was all the time swollen. ಯಾವಾಗಲೂ ಇಡೀ ಮುಖ ಉಬ್ಬಿಕೊಂಡಿತ್ತು. He was in great agony. ಬಹಳ ದೊಡ್ಡ ಯಾತನೆಯಲ್ಲಿದ್ದನು. Blood was trickling down. ರಕ್ತವು ಬೀಳುತ್ತಿತ್ತು. It was clotting round his neck. ಅದನ್ನ ಹಾಗೆ ಅದು ಹರಿಯುತ್ತಿತ್ತು. Both his hands were nailed to the cross. ಆತನ ಎರಡು ಕೈಗಳು ಮೊಳೆಯಿಂದ He was ಹೊಡೆಯಲ್ಪಟ್ಟಿದ್ದವು. in great agony. ದೊಡ್ಡ ಯಾತನೆಯಲ್ಲಿದ್ದನು. His whole back was rammed and wounded with ಇಡೀ whipping. ಬೆನ್ನೆಲ್ಲ ಗಾಯದಿಂದ ಅದು ಗಾಯಗೊಂಡಿತ್ತು. John 19:17 says ಯೋಹಾನ 19:17 ಹೇಳಲ್ಪಟ್ಟಿದೆ. he was made to carry the cross to Golgotha. ಗೊಲ್ಗೊತ್ತಾ ಬೆಟ್ಟಕ್ಕೆ ಶಿಲುಬೆಯನ್ನು ಹೊತ್ತುಕೊಂಡು ಆತನು ಹೋದನು. Probably shoulders were ಆತನ pain. ಭುಜಗಳು ಬಹಳ ನೋವು Probably ಅನುಭವಿಸಿದವು. there were blisters on his ಆತನ shoulders. ಭುಜದ ಮೇಲೆ ಗುಳ್ಳೆಗಳು ಬಂದಿರಬಹುದು. John 19:1-2 ಯೋಹಾನ says 19:1-2 ಹೇಳಲ್ಪಟ್ಟಿದೆ. Pilate allowed Jesus to be scourged. ಶಿಲುಬೆಗೆ ಹಾಕುವುದಕ್ಕಾಗಿ ಆ ಪಿಲಾತನು ಆಜ್ಞೆ ಕೊಟ್ಟನು. Whole body was paining. ಇಡೀ ದೇಹ ಬಳಲಿ ಹೋಗಿತ್ತು. Full of bruises and wounds on his back. ಆತನ ಬೆನ್ನಿನ ಮೇಲೆ ಬಹಳ ಗಾಯಗಳು ಆಗಿದ್ದವು. Great agony. ದೊಡ್ಡ ಯಾತನೆ. What did he do? ಆತನ ಏನು ಮಾಡಿದನು? Luke 23:34 says ಲೂಕ 23:34 ಹೇಳಲ್ಪಟ್ಟಿದೆ. when his enemies reviled at him, ವೈರಿಗಳು ಆತನಿಗೆ ತಿರುಗಿ ಬಿದ್ದಾಗ, when they spoke against him, ಆತನ ವಿರುದ್ಧವಾಗಿ ಹೇಳಿದಾಗ, when they made fun of him, ಆತನಿಗೆ ಹಾಸ್ಯ ಮಾಡಿದಾಗ, what did he say? ಆತನು ಏನು ಹೇಳಿದನು? Father, ತಂದೆಯೇ, forgive them. ಅವರನ್ನು ಕ್ಷಮಿಸು, They do not know what they are ಅವರು doing. ಏನು ಮಾಡುತ್ತಾರೆಂದು ಅರಿಯರು. Father, ತಂದೆಯೇ, I still love them. ಈಗಲೂ ಪ್ರೀತಿ ಮಾಡುತ್ತೇನೆ. I love my enemy. ನನ್ನ ವೈರಿಗಳನ್ನು ಪ್ರೀತಿಸುತ್ತೇನೆ. Matthew 5:44. ಮತ್ತಾಯ 5:44 I said love your ನಿಮ್ಮ enemy. ವೈರಿಗಳನ್ನು ಪ್ರೀತಿಸಿರಿ ಎಂದು ಹೇಳಿದೆನು. That love is still in me. ಆ ಪ್ರೀತಿ ಇನ್ನು ನನ್ನಲ್ಲಿದೆ. I love them. ನಾನು ಅವರನ್ನು ಪ್ರೀತಿಸುತ್ತೇನೆ. I love them, he said. ಆತನು ಪ್ರೀತಿಸುತ್ತೇನೆ ಎಂದು ಹೇಳಿದನು. Some time ago, ಸ್ವಲ್ಪ ಸಮಯದ a ಹಿಂದೆ mother came to talk to my son. ಒಬ್ಬ ತಾಯಿ ನನ್ನ ಮಗನಿಗೆ ಮಾತನಾಡಲು ಬಂದಳು. He said, ಆಕೆ ಹೇಳಿದಳು, I have a son like you. ನಿನ್ನ ಹಾಗೆ ನನಗೆ ಮಗನಿದ್ದಾನೆ. He is still in the college. ಕಾಲೇಜಲ್ಲಿ ಇದ್ದಾನೆ. Every day he comes home. ಪ್ರತಿದಿನ ಮನೆಗೆ ಬರ್ತಾನೆ. He tells me, ನನಗೆ ಹೇಳುತ್ತಾನೆ, Mother, ತಾಯಿಯೇ, why not you die? ಯಾಕೆ ನೀನು ಸಾಯುವುದಿಲ್ಲ? Why not you die? ನೀನು ಯಾಕೆ ಸಾಯುವುದಿಲ್ಲ? If you die, ನೀನು ಸತ್ತರೆ your department will give your job to me. ನಿನ್ನ ವಿಭಾಗ ನನಗೆ ಉದ್ಯೋಗ ಕೊಡುತ್ತದೆ. Every morning, ಪ್ರತಿ ಮುಂಜಾನೆ, every night. ಪ್ರತಿ ರಾತ್ರಿ. He says, why not you die? ಯಾಕೆ ನೀನು ಸಾಯುವುದಿಲ್ಲ ಎಂದು ಹೇಳುತ್ತಾನೆ. Many times I feel, ಅನೇಕ ಸಾರಿ ನಾನು ಅನುಭವಿಸುತ್ತೇನೆ. yes, why not I die? ಯಾಕೆ ನಾನು ಸಾಯಲಿಲ್ಲ? My own son is talking like that. ಸ್ವಂತ ಮಗನು ಈ ರೀತಿಯಾಗಿ ಮಾತಾಡುತ್ತಿದ್ದಾನೆ. Why not I die? ಏಕೆ ನಾನು ಸಾಯಲಿಲ್ಲ? At the same time, ಅದೇ ಸಮಯದಲ್ಲಿ I feel, oh, he does not know what he is talking about. ಏನು ಮಾತನಾಡುತ್ತಿದ್ದಾನೆಂದು ಅವನಿಗೆ ಗೊತ್ತಿಲ್ಲ. Who will love him if I die? ನಾನು ಸತ್ತರೆ ಅವನನ್ನು ಯಾರು ಪ್ರೀತಿಸುತ್ತಾರೆ? Who will take care of him if I die? ನಾನು ಸತ್ತರೆ ಅವನನ್ನು ಯಾರು ನೋಡಿಕೊಳ್ಳುತ್ತಾರೆ? That was the heart of Jesus. ಅದುವೇ ಯೇಸುವಿನ ಹೃದಯ. He said, they are shouting like fools. ಅವರು ಮೂರ್ಖರಂತೆ ಅವರು ಮಾತನಾಡುತ್ತಿದ್ದಾರೆ. They do not know what they are talking about. ಅವರು ಏನು ಮಾತಾಡುತ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ತಂದೆಯೇ. They do not know what they are talking about. ಅವರು ಏನು ಮಾತಾಡುತ್ತಿದ್ದಾರೆ ಅವರಿಗೆ ಗೊತ್ತಿಲ್ಲ. Father, ತಂದೆಯೇ, I still love them. ನಾನು ಈಗಲೂ ಪ್ರೀತಿಸುತ್ತೇನೆ. My love has not died. ನನ್ನ ಪ್ರೀತಿ ಸಾಯಲಿಲ್ಲ. I love them. ನಾನು ಪ್ರೀತಿಸುತ್ತೇನೆ. I love them. ಅವರನ್ನು ಪ್ರೀತಿಸುತ್ತೇನೆ. That is the love of Jesus Christ. ಅದುವೇ ಯೇಸುವಿನ ಪ್ರೀತಿ. Matthew 27:44 says, ಮತ್ತಾಯ 27:44 ಹೇಳುತ್ತದೆ, there were two other dacoits on both his sides. ಎರಡು ಆತನ ಕಡೆಗಳಲ್ಲಿ ಇಬ್ಬರು ಕಳ್ಳರಿದ್ದರು. They also reviled at ಅವರು him. ಕೂಡ ವಿರೋಧವಾಗಿ ಮಾತಾಡಿದರು. They made fun of him.
ಆಸೆ ಮಾಡಿದರು. But when Jesus began to pray like this, ಯೇಸು ಈ ರೀತಿಯಾಗಿ ಪ್ರಾರ್ಥಿಸಿದರು, Father forgive, ತಂದೆಯೇ ಕ್ಷಮಿಸು, Father forgive. ತಂದೆಯೇ ಕ್ಷಮಿಸು. The Bible says, ಮತ್ತೆ ವೇದ ಹೇಳುತ್ತದೆ, the original version says, ಮೂಲ ಭಾಷಾಂತರ ಹೇಳುತ್ತದೆ, the more they cried, ಹೆಚ್ಚು ಅವರು ಕೂಗಿದಾಗ, the more they reviled, ಹೆಚ್ಚು ತಿರುಗಿ ಬಿದ್ದಾಗ, the more Jesus said, Father forgive. ಹೆಚ್ಚು ಯೇಸು ಮತ್ತು ತಂದೆ ಕ್ಷಮಿಸಿದರು. That touched the heart of one of the thieves. ಅದು ಒಬ್ಬ ಕಳ್ಳನ ಹೃದಯ ಮುಟ್ಟಿತ್ತು. In Luke 23:42, ಲೂಕ 23:42 he cried out to Jesus, ಅವನು ಯೇಸುವಿಗೆ ಕೂಗಿದನು, Lord, you are something different. ಕರ್ತನೇ, ನೀನು ವಿಭಿನ್ನನಾಗಿದ್ದಿ, Oh, you are heaven's king. ನೀನು ಪರಲೋಕದ ರಾಜನು, When you come in your kingdom, ನಿನ್ನ ರಾಜ್ಯದಲ್ಲಿ ನೀನು ಬರುವಾಗ remember me. ನನ್ನನ್ನು ನೆನೆಸಿಕೋ, Remember me. ನನ್ನನ್ನು ನೆನೆಸಿಕೋ. I am suffering so much for my sin. ನನ್ನ ಪಾಪಕ್ಕಾಗಿ ಬಹಳ ಕಷ್ಟಪಡುತ್ತಿದ್ದೇನೆ. Yes, I did kill people. ಹೌದು, ನಾನು ಜನರಿಗೆ ಕೊಲೆ ಮಾಡಿದ್ದೇನೆ, I did rob the people. ನಾನು ಕಳ್ಳತನ ಮಾಡಿದ್ದೇನೆ, Forgive me. ನನ್ನನ್ನು ಕ್ಷಮಿಸು, Remember me. ನನ್ನನ್ನು ನೆನಪು ಮಾಡಿಕೋ. What did Jesus say? ಯೇಸು ಏನು ಹೇಳುತ್ತಾರೆ? No, you need not wait till tomorrow. ನಾಳೆವರೆಗೆ ನೀನು ಕಾಯಬೇಕಾಗಿಲ್ಲ, Today you'll be in paradise with me. ಹಿಂದೆ ಇವತ್ತು ನನ್ನ ಪರದೈಸಿನಲ್ಲಿರುವಿ. My love for repentant people has not diminished a bit. ಪಶ್ಚಾತ್ತಾಪ ಪಟ್ಟಂತ ವ್ಯಕ್ತಿಗಳಿಗೆ ನಾನು ಅವರನ್ನ ಪ್ರೀತಿಸುತ್ತೇನೆ. Some time ago, ಸ್ವಲ್ಪ ಸಮಯದ ಹಿಂದೆ many people phoned me up ಅನೇಕ ಜನರು ನನಗೆ ಕರೆ ಮಾಡಿದರು, that I should immediately visit a dying man in a particular city. ಒಂದು ವೈಯಕ್ತಿಕ ನಗರದಲ್ಲಿ ಸಾಯುವಂತ ವ್ಯಕ್ತಿಗೆ ನಾನು ಭೇಟಿ ಮಾಡಬೇಕೆಂದು. With great difficulty I found time and went. ಬಹಳ ಕಠಿಣದಿಂದ ನಾನು ಸಮಯ ತೆಗೆದುಕೊಂಡು ಹೋದೆನು. He was in his deathbed. ಮರಣದ ಹಾಸಿಗೆಯಲ್ಲಿ ಅವನು ಇದ್ದನು. Nearly 30-40 people were around him. 30ರಿಂದ 40 ಜನ ಅವನ ಸುತ್ತಲಿದ್ದರು. And he was so happy to see me. ನನ್ನ ನೋಡುವುದಕ್ಕೆ ಸಂತೋಷ ಪಟ್ಟನು. He said, I was waiting for you, sir. ಅಯ್ಯ, ನಿಮಗಾಗಿ ನಾನು ಕಾಯುತ್ತಿದ್ದೇನೆ, I am so glad you came. ನೀವು ಬಂದಿರುವುದಕ್ಕಾಗಿ ಸಂತೋಷ. I asked him, what can I do for you? ನಿನಗಾಗಿ ಏನು ಮಾಡಲೆಂದು ಕೇಳಿದೆನು. Can I pray for God to heal you? ದೇವರು ನನಗೆ ಸ್ವಸ್ಥ ಮಾಡಬೇಕೆಂದು ನೀವು ಪ್ರಾರ್ಥಿಸುವಿರಾ? Can I ask God to lift you up from this ಈ deathbed? ಮರಣದ ಹಾಸಿಗೆಯಿಂದ ನೀವು ಎದ್ದೇಳುವುದಕ್ಕಾಗಿ ನಾನು ದೇವರಿಗೆ ಕೇಳಿಕೊಳ್ಳಬಹುದೇ? He said, no. ಇಲ್ಲ ಎಂದು ಹೇಳಿದರು. I have not called you for that. ಅದಕ್ಕಾಗಿ ನಿಮ್ಮನ್ನು ಕರೆಯಲಿಲ್ಲ. I know I will die. ನಾನು ಸಾಯುತ್ತೇನೆಂದು ಗೊತ್ತು. But I have asked you to come for one thing, sir. ಒಂದು ವಿಷಯಕ್ಕಾಗಿ ಕರೆದಿದ್ದೇನೆ ಅಯ್ಯ. I want to ask your forgiveness. ನಾನು ನಿಮಗೆ ಕ್ಷಮೆ ಕೇಳಲು ಕರೆದಿದ್ದೇನೆ. You must say that I have forgiven you. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಎಂದು ನೀವು ಹೇಳಬೇಕು. I said, why? ಯಾಕೆ ಎಂದು ಕೇಳಿದ್ದೇನೆ. I have no connection with you. ನಿನ್ನೊಂದಿಗೆ ಯಾವ ಸಂಬಂಧ ಇಲ್ಲ. He said, no. ಇಲ್ಲ, I have talked so much against you. ನಿಮ್ಮ ವಿರುದ್ಧವಾಗಿ ಬಹಳವಾಗಿ ನಾನು ಮಾತನಾಡಿದ್ದೇನೆ. I have never known anything about you. ನಿಮ್ಮ ಕುರಿತಾಗಿ ನನಗೆ ಏನು ಗೊತ್ತಿರಲಿಲ್ಲ. But I have spoken ill of you so much to so many people. ಅನೇಕ ಜನರಿಗೆ ನಿಮ್ಮ ಕುರಿತಾಗಿ ನಾನು ಕೆಟ್ಟದನ್ನು ಮಾತಾಡಿದ್ದೇನೆ. I know I will not go to heaven ನಾನು ಪರಲೋಕಕ್ಕೆ ಹೋಗುವುದಿಲ್ಲ ಎಂದು ಗೊತ್ತು. unless you say you are forgiving me. ನನಗೆ ನೀವು ಕ್ಷಮಿಸದೆ ಹೋದರೆ ನಾನು ಪರಲೋಕಕ್ಕೆ ನಾನು ಹೋಗುವುದಿಲ್ಲ ಎಂದು ನನಗೆ ಗೊತ್ತು. I cannot go to heaven. ನಾನು ಪರಲೋಕಕ್ಕೆ ಹೋಗುವುದಿಲ್ಲ. Please forgive me. ನನಗೆ ಕ್ಷಮಿಸಿರಿ, Please forgive me. ದಯವಿಟ್ಟು ಕ್ಷಮಿಸಿರಿ. It broke my heart to pieces. ಮತ್ತು ನನ್ನ ಹೃದಯ ಅಲ್ಲಿ ಮುರಿಯಿತು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, thank God we have a God who understands. ಅರ್ಥ ಮಾಡಿಕೊಳ್ಳುವ ದೇವರು ನಮಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರ. He forgave that man on the spot ಅದೇ ಕ್ಷಣದಲ್ಲಿ ಆ ವ್ಯಕ್ತಿಗೆ ಆತನು ಕ್ಷಮಿಸಿದನು and took him to paradise the same day. ಅದೇ ದಿನದಲ್ಲಿ ಪರದೇಶಕ್ಕೆ ತೆಗೆದುಕೊಂಡು ಹೋದನು. Hallelujah. ಹalleluya, Hallelujah. hallelujah. Nobody else can give this wonderful assurance. ಮತ್ತು ಈ ಅದ್ಭುತ ಭರವಸೆ ಯಾರು ಕೊಡುವುದಕ್ಕೆ ಸಾಧ್ಯವಿಲ್ಲ. Because love never fails. ಯಾಕೆಂದರೆ ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. Love never fails. ಪ್ರೀತಿ ಬಿದ್ದು ಹೋಗುವುದಿಲ್ಲ. You can cry to God ನೀವು ದೇವರಿಗೆ ಕೂಗಬಹುದು. on your deathbed. ನಿಮ್ಮ ಮರಣದ ಹಾಸಿಗೆಯಲ್ಲಿ Forgive me. ನನಗೆ ಕ್ಷಮಿಸು, I have spoken so much against you. ನಿನ್ನ ವಿರುದ್ಧವಾಗಿ ಬಹಳವಾಗಿ ಮಾತಾಡಿದ್ದೇನೆ. I have spoken so much against your servant. ನಿಮ್ಮ ದೇವ ಸೇವಕರ ಕುರಿತಾಗಿ ಬಹಳ He ಮಾತಾಡಿದ್ದೇನೆ. will abundantly pardon. ಮತ್ತು ಆತನು ಬಹಳವಾಗಿ ಕ್ಷಮಿಸುವನು. He will abundantly pardon. ಆತನು ಬಹಳವಾಗಿ ಕ್ಷಮಿಸುವನು. Cry to God tonight. ಈ ರಾತ್ರಿ ದೇವರಿಗೆ ಕೂಗಿರಿ. The Lord Jesus Christ is in great agony still on the cross. ಶಿಲುಬೆಯ ಮೇಲೆ ಆತನು ಯಾತನೆಯಲ್ಲಿ ಇರುವಾಗ ಕರ್ತನಾದ ಯೇಸು, His eyesight was dimming ಆತನ ದೃಷ್ಟಿ ಮಂದವಾಯಿತು. and the blood was clotting on his ಆತನ eyes. ಕಣ್ಣು ಮುಂದೆ ರಕ್ತ ಬೀಳುತ್ತಿರುವಾಗ He couldn't see much better. ಅವನು ನೋಡುವುದಕ್ಕೆ ಆಗುತ್ತಿರಲಿಲ್ಲ. He could not see ಬಹಳ much. ನೋಡುವುದಕ್ಕೆ ಆಗುತ್ತಿಲ್ಲ. But with his love and compassion, he could see his mom. ಆತನ ಪ್ರೀತಿ ಅನುಕಂಪದ ಮೂಲಕವಾಗಿ ತನ್ನ ತಾಯಿಯನ್ನು ನೋಡಿದನು. He could see his beloved servant John. ಆತನ ಪ್ರಿಯ ಸೇವಕನಾದಂತ ಯೋಹಾನನ್ನು ನೋಡಿದನು. Both of them standing at the foot of the cross and crying. ಶಿಲುಬೆಯ ಕೆಳಗೆ ಅವರು ನಿಂತುಕೊಂಡು ಅಳುತ್ತಿರುವುದನ್ನು ನೋಡಿದನು. John 19:26 and 27 tells us so. ಯೋಹಾನ 19:26-27 ಹೇಳಲ್ಪಟ್ಟಿದೆ. I used to imagine what kind of thoughts would have passed through the hearts of Mary.
ಮರಿಯಳ ಹೃದಯದಲ್ಲಿ ಎಂತಹ ನೋವು ಇದ್ದಿರಬಹುದು ಎಂದು ನಾನು ಊಹೆ ಮಾಡಿಕೊಳ್ಳುತ್ತೇನೆ. Some years ago, ಅನೇಕ ವರ್ಷಗಳ ಹಿಂದೆ a friend of mine ನನ್ನ ಒಬ್ಬ died. ಸ್ನೇಹಿತರು ಮರಣ ಹೊಂದಿದರು. He died in a miserable, tragic ಬಹಳ accident. ದುರಂತದ ಒಂದು ಅಪಘಾತದಲ್ಲಿ ತೀರಿ ಹೋದರು. I went to pay my last respects. ಕಡೆಯ ಶ್ರದ್ಧಾಂಜಲಿ ಸಲ್ಲಿಸಲು ಹೋದೆನು. As I went near his coffin, ಅವರ ಸತ್ತ ದೇಹದ ಹತ್ತಿರ ನಾನು ಹೋದಾಗ I saw his old mother, ವಯಸ್ಸಾದವರ ತಾಯಿಯನ್ನು ನೋಡಿದೆನು. 81-year-old mother sitting there. 81 ವಯಸ್ಸಿನ ತಾಯಿಯಲ್ಲಿ ಕೂತುಕೊಂಡಿದ್ದಳು. When she saw me, ನನಗೆ ನೋಡಿದಾಗ she jumped up, ಆಕೆ ಜಿಗಿದಳು, caught hold of my hand, ನನ್ನ ಕೈ ಹಿಡಿದಳು and she cried out, ಮತ್ತು ಕೂಗಿಕೊಂಡಳು, "Son, ಮಗನೇ, why should I live? ಯಾಕೆ ನಾನು ಜೀವಿಸಬೇಕು? Why should I live? ಯಾಕೆ ನಾನು ಜೀವಿಸಬೇಕು? I should have died. ನಾನು ಸಾಯಬೇಕಾಗಿತ್ತು, My son should have lived. ನನ್ನ ಮಗನು What is ಜೀವಿಸಬೇಕಾಗಿತ್ತು. the use of this old woman living, son?" ಮಗನೇ, ಈ ವಯಸ್ಸಾದ ಮಹಿಳೆ ಯಾಕೆ ಜೀವಿಸಬೇಕು? Probably Mary cried like that. ಅದೇ ರೀತಿ ಮರಿಯಳು ಕೂಗಿರಬಹುದು, Jesus, ಯೇಸುವೇ, you should have lived. ನೀನು ಬದುಕಬೇಕಾಗಿತ್ತು, You should have lived. ನೀನು ಬದುಕಬೇಕಾಗಿತ್ತು. You would have brought healing to millions of people. ಲಕ್ಷಾಂತರ ಜನರಿಗೆ ನೀನು ಸ್ವಸ್ಥತೆ You ತರಬಹುದಾಗಿತ್ತು. would have miracles to millions of people. ಲಕ್ಷಾಂತರ ಜನರಿಗೆ ಅದ್ಭುತಗಳನ್ನು ತರಬೇಕಾಗಿತ್ತು. My son, ನನ್ನ ಮಗನೇ, you should have lived, my son. ನನ್ನ ಮಗನೇ, ಜೀವಿಸಬೇಕಾಗಿತ್ತು. Why I am left and I am spared? ಯಾಕೆ ನಾನು ಬದುಕಿದ್ದೇನೆ? My son, ನನ್ನ ಮಗನೇ, my son, ನನ್ನ ಮಗನೇ, why did you die? ಯಾಕೆ ನೀನು ಮರಣ ಹೊಂದೆ? Why are you going through this agony? ಈ ಯಾತನೆ ಮೂಲಕ ಯಾಕೆ ಹಾದು Why ಹೋಗುತ್ತೇನೆ? I am an useless woman? Why I am left in this world? ಉಪಯೋಗವಿಲ್ಲದ ಸ್ತ್ರೀ ನಾನು ಯಾಕೆ ಈ ಲೋಕದಲ್ಲಿದ್ದೇನೆ? Jesus could read her thoughts. ಆಕೆ ಯೋಚನೆಗಳನ್ನು ಯೇಸು ತಿಳಿದುಕೊಂಡರು. Probably he looked at John. ಯೋಹಾನನ್ನು ಅವರು ನೋಡಿದರು. The Bible says ಸತ್ಯವೇದ ಹೇಳುತ್ತದೆ, in John 13:23 and 25, ಯೋಹಾನ 13:23-25ರಲ್ಲಿ John was his beloved disciple. ಯೋಹಾನನು ಅವರ ಪ್ರಿಯ ಶಿಷ್ಯನಾಗಿದ್ದರು. He was all the time leaning on the bosom of the Lord Jesus Christ. ಕರ್ತನಾದ ಯೇಸುವಿನ ಎದೆಗೆ ಯಾವಾಗಲೂ ಒರಗಿಕೊಂಡಿರುವಂತ ವ್ಯಕ್ತಿ. He would imagine in his heart, ಅವನ ಹೃದಯದಲ್ಲಿ ಅವನು ಊಹೆ ಮಾಡಿಕೊಂಡಿರಬಹುದು, who will love me now? ಈಗ ನನ್ನನ್ನು ನೀನು ಪ್ರೀತಿಸುತ್ತೀಯಾ, I'll be a forgotten person. ಅಥವಾ ನನಗೆ ನೀನು ಮರೆತು ಹೋಗಿದ್ದೀಯಾ? Jesus would have imagined his sorrow. ಅವನ ದುಃಖ ಯೇಸು ತಿಳಿದುಕೊಂಡಿರಬಹುದು. I lost my blessed child, my daughter Angel, in May 86. ಮೇ 86ರಲ್ಲಿ ನನ್ನ ಆಶೀರ್ವದಿತ ಏಂಜಲ್ ಮಗಳನ್ನು ನಾನು ಕಳೆದುಕೊಂಡೇನು. So young boys and girls around the world come and see me. ಲೋಕದಲ್ಲಿರುವಂತ ಎಲ್ಲ ಯೌವನ ಮಕ್ಕಳು ನಮ್ಮನ್ನು ಸುತ್ತಿಕೊಳ್ಳುತ್ತಾರೆ. They hug me and my wife. ನನ್ನನ್ನು, ನನ್ನ ಪತ್ನಿಯನ್ನು ಅವರು ಅಪ್ಪಿಕೊಳ್ಳುತ್ತಾರೆ. They would kiss ಅವರು us. ನಮಗೆ ಮುದ್ದಿಡುತ್ತಾರೆ. They would say, I am your angel. ನಿಮ್ಮ ಏಂಜಲ್ ನಾನಾಗಿದ್ದೇನೆ ಎಂದು ಹೇಳುತ್ತಾರೆ. You should not cry. ನೀವು ಅಳಬೇಡಿರಿ, I am your angel. ನಾನೇ ನಿಮ್ಮ ಏಂಜಲ್. One such girl came from another city. ಇನ್ನೊಂದು ನಗರದಿಂದ ಅಂತಹ ಒಬ್ಬ ಹುಡುಗಿ ಬಂದಳು. And she used to come quite often. ಬಹಳ ಸಾರಿ ಆಕೆ ಬರುತ್ತಿದ್ದಳು. She would love to be with us for as much time as possible. ನಮ್ಮೊಂದಿಗೆ ಬಹಳ ಸಮಯ ಕಳೆಯಲು ಪ್ರಯತ್ನಿಸುತ್ತಿದ್ದಳು. Well, we have very little time to spend with people. ಜನರೊಂದಿಗೆ ಸಮಯ ಕಳೆಯುವುದರಲ್ಲಿ ನಮಗೆ ಬಹಳ ಕಡಿಮೆ ಸಮಯ ಇತ್ತು. She would hug us, she would kiss us. ಆಕೆ ಅಪ್ಪಿಕೊಂಡು ನಮಗೆ ಮುದ್ದಿಡುತ್ತಿದ್ದಳು. She said one day, ಒಂದ್ ದಿವಸ ಆಕೆ ಹೇಳಿದಳು, my birthday is a cursed day. ನನ್ನ ಹುಟ್ಟು ಹಬ್ಬ ಅದು ಶಾಪದ ದಿನವಾಗಿದೆ. I never celebrate my birthday. ನನ್ನ ಹುಟ್ಟು ಹಬ್ಬ ನಾನು ಆಚರಿಸುವುದಿಲ್ಲ. We asked her why. ಯಾಕೆಂದು ಕೇಳಿದೆವು. She said, ಆಕೆ ಹೇಳಿದಳು, my mother gave birth to me and then died. ನನ್ನ ತಾಯಿ ನನಗೆ ಜನ್ಮ ಕೊಟ್ಟು ಆಕೆ ಮರಣ ಹೊಂದಿದಳು. Within few hours she died. ಕೆಲವೇ ಗಂಟೆಗಳಲ್ಲಿ ಆಕೆ ಸತ್ತು ಹೋದಳು. The day of my birthday is the death day of my beloved mother. ನನ್ನ ಹುಟ್ಟು ಹಬ್ಬದ ದಿವಸ ನನ್ನ ಪ್ರಿಯ ತಾಯಿಯ ಮರಣದ ದಿನ. So every time my birthday comes, ಪ್ರತಿ ಸಾರಿ ನನ್ನ ಹುಟ್ಟು ಹಬ್ಬ ಬರುವಾಗ I cry. ನಾನು ಅಳುತ್ತೇನೆ. I cry thinking of my mother. ನನ್ನ ತಾಯಿಯನ್ನು ಯೋಚಿಸಿ ನಾನು ಅಳುತ್ತೇನೆ. Probably John was crying like that. ಯೋಹಾನನು ಆ ರೀತಿಯಾಗಿ ಅಳುತ್ತಿರಬಹುದು. Who will love me now? ಈಗ ಯಾರು ನನ್ನನ್ನು ಪ್ರೀತಿಸುತ್ತಾರೆ? Who will love me now? ಈಗ ಯಾರು ನನ್ನನ್ನು ಪ್ರೀತಿಸುತ್ತಾರೆ? The Bible says, ಸತ್ಯ ವೇದವು ಹೇಳುತ್ತದೆ, Jesus looked at them. ಯೇಸು ಅವನನ್ನು ನೋಡಿ, Said, mother, ಅಮ್ಮ, yes, I have to go. ಹೌದು ನಾನು ಹೋಗಬೇಕು. Take John as your son. ನಿನ್ನ ಮಗನಾಗಿ ಯೋಹಾನನನ್ನು ತೆಗೆದುಕೋ. John, ಯೋಹಾನನಿಗೆ, I know you will miss my bosom, John. ಯೋಹಾನನೇ, ನನಗೆ ಎದೆಗೆ ಒರಗಿಕೊಳ್ಳುವುದನ್ನು ನೀನು ಕಳೆದುಕೊಳ್ಳುತ್ತಿ. Take the bosom of my mother. ನನ್ನ ತಾಯಿಯ ಎದೆಗೆ ಒರಗಿಕೋ. Go with her. ಆಕೆ ಒಂದಿಗೆ ಹೋಗು He took care. ಮತ್ತು ಕಾಳಜಿ ವಹಿಸು. His love never failed. ಆತನ ಪ್ರೀತಿ ಬಿದ್ದು ಹೋಗಲಿಲ್ಲ. His love for his mother. ತನ್ನ ತಾಯಿಗಾಗಿರುವ ಆತನ ಪ್ರೀತಿ, His love for his disciples ತನ್ನ ಶಿಷ್ಯರಿಗಾಗಿ ಆತನ ಪ್ರೀತಿ never failed. ಬಿದ್ದು ಹೋಗುವುದಿಲ್ಲ. John 13:1 says, ಯೋಹಾನ 13:1 ಹೇಳಲ್ಪಟ್ಟಿದೆ, He loved them to the end.
ಆತನು ಕಡೆಯವರೆಗೆ ಅವರನ್ನು ಪ್ರೀತಿಸಿದನು. Fear not, my brother. ನನ್ನ ಸಹೋದರರೇ, Are ಭಯಪಡಬೇಡಿ. you bereaved ಈ tonight? ರಾತ್ರಿ ನೀನು ನಂಬುತ್ತೀಯಾ? Have you lost your beloved one? ಪ್ರೀತಿ ಪಾತ್ರನನ್ನು ಕಳೆದುಕೊಂಡಿದೀಯಾ? Have you lost many dear ones in your family? ನಿನ್ನ ಕುಟುಂಬದಲ್ಲಿ ಬಹಳ ಪ್ರಿಯರನ್ನು ಕಳೆದುಕೊಂಡಿರುವಿಯಾ? He will do something for you. ನಿಮಗಾಗಿ ಆತನು ಏನೋ ಮಾಡುವನು. He will never leave you comfortless. ಆತನು ನಿಮ್ಮನ್ನು ಎಂದಿಗೂ ಮರೆತು ಹೋಗುವುದಿಲ್ಲ. He will never leave you comfortless. ಆತ ನಿಮ್ಮನ್ನು ಹಾಗೆ ಬಿಟ್ಟು ಬಿಡುವುದಿಲ್ಲ. Something he will do. ನಿಮಗಾಗಿ ಏನಾದರೂ ಮಾಡುವನು. Take courage. ಧೈರ್ಯಗೊಳ್ಳಿರಿ. Yes, God is love. ಹೌದು, ದೇವರು Now ಪ್ರೀತಿಯಾಗಿದ್ದಾನೆ. the question is this. ಈಗ ಪ್ರಶ್ನೆ ಏನೆಂದರೆ, Is he a part of our life? ಆತನು ನಮ್ಮ ಜೀವಿತದ ಭಾಗವಾಗಿದ್ದಾನೋ? He loves us, okay. ಆತನು ಪ್ರೀತಿ ಮಾಡುತ್ತಾನೆ, ಸರಿ. He gave his life on the cross, all right. ಶಿಲುಬೆ ಮೇಲೆ ಆತನು ಜೀವ ಕೊಟ್ಟಿದ್ದಾನೆ. But do you love him? ಆದ್ರೆ ನೀವು ಆತನ ಪ್ರೀತಿಸುವಿರಾ? Why not you give him a chance ಈ tonight? ರಾತ್ರಿ ಯಾಕೆ ಆತನಿಗೆ ಒಂದು ಅವಕಾಶ ಕೊಡಬಾರದು? Why not you ask him to come into your heart tonight? ಈ ರಾತ್ರಿ ನನ್ನ ಹೃದಯದಲ್ಲಿ ಬಾ ಎಂದು ಯಾಕೆ ಕೇಳಿಕೊಳ್ಳಬಾರದು? He will come now. ಈಗಲೇ ಆತನು ಬರುತ್ತಾನೆ. Your life shall be changed and transformed. ನಿಮ್ಮ ಜೀವಿತ ಅದು ಬದಲಾಗುತ್ತದೆ. Why not you give him a chance right now? ಯಾಕೆ ಈಗಲೇ ನೀವು ಅವಕಾಶ ಕೊಡಬಾರದು?